ಜನರಲ್ ಬಾಡಿನಲ್ಲಿ ಯಾರಿಗೂ ಮಾತಾಡೋದಕ್ಕೆ ಇವ್ರು ಅವಕಾಶ ಕೊಡೋದಿಲ್ಲ. ಓಕೆ. ಜನರಲ್ ಬಾಡಿನಲ್ಲಿ ಯಾರು ಎದ್ದು ಕ್ವಶನ್ ಕೇಳಿದ್ರೆ ಅವ್ನು ಎತ್ತು ಹೊರಗಡೆ ಬಿಸಾಕ್ತಾರೆ. ವಿಜಯದೇವ್ ಅವರು ಸರ್ ಈಗ ಹುಟ್ಟಾಗ್ತಿಂದ ಇವರೇ ಅಧ್ಯಕ್ಷರಾಗಬೇಕು ಅನ್ನೋಂಥದ್ದು ಏನಿದೆ ಕಾನೂನು? ಯಾಕೆ ಇವರೇ ಇರಬೇಕು? ಇನ್ನೊಂದ್ರಲ್ಲಿ ಅವ್ರ ಮಗನೇ ಯಾಕೆ ಇರಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಾ ಇದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾನೆ, 3 ತಿಂಗಳಿಗೆ ಅವನಿಗೆ ಇಂಟ್ರೆಸ್ಟ್ ಹಾಕೋದು. ಇವ್ರು ಇವತ್ತೇ ನಾಳೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಿ ಐ ವೆಲ್ಕಮ್ ದ ಎನ್ಕ್ವೈರಿ ಅಂತ ಹೇಳಿ ಇವ್ರು ಅವಾಗ ನಾವು ಒಪ್ಕೊಂತೀವಿ, ವಿಜಯದೇವಿಗೆ ಸೆಲ್ಯೂಟ್ ಹೊಡಿತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ತೀರ್ಥಹಳ್ಳಿಯ 3 ಸಹಕಾರಿ ಸಂಸ್ಥೆಗಳ ಮೇಲೆ ಗಂಭೀರವಾದ ಆರೋಪಗಳು ಬಂದಿರುವಂತದ್ದು, ತನಿಖೆಗೂ ಕೂಡ ಈಗ ಆದೇಶ ಆಗಿರುವಂತದ್ದು. ಈ ವಿಚಾರದ ಕುರಿತಾಗಿ ಆರೋಪ ಪ್ರತ್ಯಾರೋಪಗಳು, ಪತ್ರಿಕಾಗೋಷ್ಠಿಗಳು ನಿರಂತರವಾಗಿ ನಡೀತಾ ಇದೆ. ಈಗ ಈ ವಿಚಾರ ಕೆಲವೊಂದು ವೈಯಕ್ತಿಕ ಆರೋಪಗಳಿಗೂ ಕೂಡ ಹೋಗಿರುವಂತದ್ದು. ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡಲು ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಹಾಗೆ ಕಳೆದ 3-4 ದಿನಗಳ ಹಿಂದೆ ನಡೆದಂತ ನಮ್ಮ ಸಂದರ್ಶನದಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಆ ಟೈಮಲ್ಲೂ ಕೂಡ ಹಲವಾರು ಆರೋಪಗಳನ್ನ ಮಾಡಿದ್ರು. ಈ ವಿಚಾರದ ಕುರಿತಾಗಿ ಇನ್ನೂ ಕೂಡ ಈಗ ಮುಂದುವರೆದು ಬೇರೆ ಬೇರೆ ವಿಚಾರಗಳು ಕೂಡ ಈಗ ಹೊರಗೆ ಬರ್ತಿರುವಂತದ್ದು. ಈ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಲು ಏನು ವಿಹಂಗಮ ಹಾಲಿಡೇ ರಿಟ್ರೀಟ್ ನ ಮಾಲೀಕರು ಹಾಗೆಯೇ ಈ ಒಂದು ಹೋರಾಟ ಸಮಿತಿಯಲ್ಲಿ ಮುಂದಾಳತ್ವವನ್ನು ವಹಿಸಿರುವಂತಹ ಶ್ರೀಯುತ ಕಾನಿನ ಕಡಿದಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಕಾನಿನವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಈಗ ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಇದು ನಿಮ್ಮ ಒಂದು ಏನು ತೀರ್ಥಹಳ್ಳಿಯ 3 ಸಹಕಾರಿ ಸಂಸ್ಥೆಗಳ ಮೇಲೆ ಆರೋಪವನ್ನು ನೀವು ಮಾಡಿರುವಂತದ್ದು, ಅದು ಅವರ ಕುರಿತಾಗಿ ನಾವು ಮಾತಾಡೋದಾದ್ರೆ ಮೊದಲನೇದಾಗಿ ಅವರೀಗ ನೇರವಾಗಿ ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಾಗಿರ್ಬೋದು, ನಮ್ಮ ಒಂದು ಸಂದರ್ಶನಲ್ಲೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಇದು ಸುಸ್ತಿದಾರರು ಮಾಡ್ತಿರುವಂತಹ ಒಂದು ಪಿತೂರಿ ಅನ್ನುವ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಒಂದು 3 ಸಹಕಾರಿ ಸಂಸ್ಥೆಗಳ ಮೇಲೆ ಸುಸ್ತಿದಾರರು ಈ ರೀತಿಯಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಈಗ ಈ ತೀರ್ಥಹಳ್ಳಿ ಸಹ್ಯಾದ್ರಿ ಸೊಸೈಟಿ, ಸಮೃದ್ಧಿ, ಶರಾವತಿ ಸೊಸೈಟಿ 3 ಸೊಸೈಟಿಗಳಲ್ಲಿನ ಶೇರ್ ಹೋಲ್ಡರ್ಸ್ ನಾವುಗಳೆಲ್ಲ ಒಂದು ಜಾಯಿಂಟ್ ಆಗಿ ಏನ್ ಮಾಡಿದೀವಿ, ಏನು ತೀರ್ಥಹಳ್ಳಿ ಸಹ್ಯಾದ್ರಿ ಸಹಕಾರಿ ಸಮೂಹ ಸಂಸ್ಥೆಗಳ ಸಂತ್ರಸ್ತ ಸದಸ್ಯರ ಒಕ್ಕೂಟ ಅಂತ ಹೇಳಿ, ಇದರಲ್ಲಿ ಒಂದು 100 ಜನ ಸಿಗ್ನೇಚರ್ ಹಾಕಿದ್ದಾರೆ. ಹಾಗೆ ಅವ್ರ ಶೇರ್ ನಂಬರ್ಸ್ ಗಳನ್ನ ಬರೆದ್ಬಿಟ್ಟು APL ಇದನ್ನ ಸಹಕಾರ ಮಾಡಿದ್ದಾರೆ. ಅವ್ರುಗಳು ಎಲ್ಲರೂ ಲೋನೀಸ್ ಅಲ್ಲ, ಅಲ್ಲಿ ಅದ್ರಲ್ಲಿ ಎಷ್ಟೋ ಜನ ಬರೀ ಶೇರ್ ಹೋಲ್ಡರ್ಸ್ ಆಗಿದ್ದಾರೆ. ಎಲ್ಲರೂ ಲೋನ್ ಅಲ್ಲ, ಅದ್ರಲ್ಲಿ ಅರ್ಧ ಭಾಗ ಜನ ಲೋನ್ ತಗೊಂಡಿದ್ದಾರೆ, ಇನ್ನು ಅರ್ಧ ಭಾಗ ಜನ ಬರೀ ಶೇರ್ ಹೋಲ್ಡರ್ಸ್ ಆಗಿದ್ದಾರೆ. ಅವ್ರು ವಿತ್ ಕಾಮನ್ ಇಂಟ್ರೆಸ್ಟ್ ಬೇರೆಯವ್ರಿಗೆ ಆಗ್ತಿರೋ ಅನ್ಯಾಯಗಳನ್ನು ನಾವು ಇದು ಮಾಡ್ಬೇಕು, ನಾವು ಪ್ರೊಟೆಸ್ಟ್ ಮಾಡ್ಬೇಕು, ಇವತ್ತು ನಿಮ್ಗಾಗಿದ್ದು ನಾಳೆ ನಮಗಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಯಾರು ಇದ್ರಲ್ಲಿ ಇರೋಂಥವ್ರು ಯಾರೋ ವಿಜಯದೇವ್ ಅವರು ಎಲ್ಲೋ ಮಾತಾಡ್ತಾ ಹೇಳ್ತಾ ಇದ್ದೆ, ಇವರು ಟೋಪಿ ಹಾಕಕ್ಕೆ ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇದ್ರಲ್ಲಿ ಇರೋಂಥವ್ರು ಯಾರು ಟೋಪಿ ಹಾಕ್ಬೇಕು ಅಂತ ಮಾಡ್ತಂತವ್ರಲ್ಲ. ನಮ್ಮ ಲೆಕ್ಕಗಳನ್ನ, ನ್ಯಾಯಬದ್ಧವಾದಂತ ಲೆಕ್ಕಗಳನ್ನ ಕೊಡಿ, ನಾವು ಆಡಿಟ್ ಮಾಡಿಸ್ಕೊಂಡು ನಾಳೆ ಬೆಳಗ್ಗೆನೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನ್ ಹೇಳ್ತಾ ಇಲ್ಲ ನಾವು. ಅಂದ್ರೆ ಅವ್ರು ನೇರವಾಗಿ ಆರೋಪವನ್ನ ಮಾಡಿರುವಂತದ್ದು, ಸಾಲವನ್ನ ತಗೊಂಡು ಕಟ್ಟದೇ ಇರುವಂತವ್ರು ಈ ರೀತಿಯಾಗಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಸಂಸ್ಥೆಯ ಮೇಲೆ ಸಂಸ್ಥೆಗೆ ಕೆಟ್ಟ ಹೆಸರು ತರುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಸರ್, ಈಗ ಸಾಲ ತಗೊಂಡು ಕಟ್ಟಬೇಕು ಅಂತ ಹೇಳಿದಾಗ ನೀವು ಅವ್ರಿಗೊಂದು ಲೆಕ್ಕ ಕೊಡ್ಬೇಕಲ್ಲ. ಸಾಲ ತಗೊಂಡವನು ನೀವು ಲೋನ್ ಸ್ಯಾಂಕ್ಷನ್ ಲೆಟರ್ ಕೊಡ್ಬೇಕಾಗ್ತದೆ. ಅದ್ರಲ್ಲಿ ನೀವು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದಿರಿ ಅನ್ನೋದು ಇರ್ತದೆ. ಲೋನ್ ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಕೊಡ್ಬೇಕಾಗ್ತದೆ. ಯಾಕೆ ಅಂದ್ರೆ ನೀವು ಯಾವ ಹಂತದಲ್ಲಿ ತಗೊಂಡಿದ್ದೀರಿ, ಎಷ್ಟೆಷ್ಟು ತಗೊಂಡಿದ್ದೀರಿ, ವಿತ್ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ವಿತ್ ನರೇಷನ್ ಕೊಟ್ರೆ ನೀವು ಅದನ್ನ ಯಾವ್ರಿಗೆ ಕೊಟ್ಟರು ಆಡಿಟ್ ಮಾಡ್ಕೊಡ್ತಾರೆ. ಇಂಥ ತಾರೀಕಲ್ಲಿ ನಿಮ್ಮ ಅಕೌಂಟಿಗೆ ಬಂದಿದೆ, ನೀವು ಸಾಲ ತಗೊಂಡಿರೋದಿದೆ, ಹೌದು, ಇದಕ್ಕೆ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ, ಈ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಈ ತಿಂಗಳು ಈ ದಿನದ ತನಕ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ. ಅದು ಎಷ್ಟಾರಾಗಿರ್ಲಿ, ಇವ್ರು 11-12% ಅಂತ ಹೇಳ್ತಾರೆ, ಆಮೇಲೆ 24-25% ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ. ಆಗ್ಲಿ 24-25% ಹಾಕಿದ್ವು ಅಂತಾನೆ ಇಟ್ಕೊಳ್ಳೋಣ, ಅದು ಒಂದು ಲೆಕ್ಕಾಚಾರ ಬೇಕಲ್ಲ ಸರ್. ಈಗ ಯಾರೋ ಹೋಗಿ 1 ಕೋಟಿ ತಗೊಂಡನ ನೀವು 10 ಕೋಟಿ ಕಟ್ಟಿ ಅಂತ ಹೇಳಿದ್ರೆ ಯಾರಿಗೂ ಕಟ್ಟಕ್ ಆಗೋದಿಲ್ಲ, ಯಾರು ಕಟ್ಟಕ್ಕೂ ತಯಾರಿರಲ್ಲ. ಯಾಕೆ ಕಟ್ತಾರೆ? ಎಲ್ಲರದು ಹಾರ್ಡ್ ಅಂಡ್ ಮನಿ ಆಗಿರುತ್ತಲ್ವಾ. ಇವ್ರು ಯಾರಿಗೋ ಇವ್ರು ಪರ್ಸನಲ್ ಇಂಟ್ರೆಸ್ಟ್ ಇದೆ, ಇವ್ರು ದುಡ್ಡು ಹೊಡ್ಕೊಬೇಕು ಅಂತ ಹೇಳಿ ವಿಜಯದೇವನ್ ಟೀಮ್ ಈ ತರ ಮಾಡಿದ್ರೆ ಆಗಲ್ವಲ್ಲ ಸರ್. ಪ್ರತಿಯೊಬ್ರು ಕಟ್ಟಕ್ ತಯಾರಿದ್ದಾರೆ. ಈ ಲೆಕ್ಕದ ವಿಚಾರ, ದಾಖಲೆ ವಿಚಾರಕ್ಕೆ ನಾನು ಬರ್ತೇನೆ. ಅವ್ರು ಹೇಳ್ತಾರೆ ನಾವು 100% ಲೆಕ್ಕವನ್ನ ಕೊಟ್ಟಿದ್ದೇವೆ, 100% ದಾಖಲೆಗಳನ್ನು ಕೂಡ ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ನೀವ್ ಹೇಳ್ತಾ ಇದ್ದಾರ ಅವ್ರು ಯಾವುದೇ ರೀತಿಯ ದಾಖಲೆಗಳನ್ನ ಕೊಡ್ತಾ ಇಲ್ಲ ಅಂತೀರಾ. ಒಂದು ರೀತಿಯಲ್ಲಿ ಇಬ್ಬರ ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣವಾಗ್ತಾ ಇದೆಯಲ್ಲ ಅಂತ. ಓಕೆ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಹಿಂದೆ ಮಾಧ್ಯಮದಲ್ಲೂ ಪ್ರೆಸ್ ಮೀಟ್ ನಲ್ಲೂ 2-3 ಕಡೆ ಹೇಳಿದೀನಿ, ತಮ್ಮ ಮುಂದೆನೂ ಹೇಳಿದೀನಿ. ನಾನು ಇಲ್ಲಿ ತನಕ ಒಂದು ಸಿಂಗಲ್ ಪೇಪರ್ ನನಗೆ ಕೊಟ್ಟಿಲ್ಲ. ವಿಜಯದೇವ್ ಪ್ರೂವ್ ಮಾಡ್ಲಿ, ನನಗೆ ಒಂದು ಸಿಂಗಲ್ ಪೇಪರ್ ಕೊಟ್ಟಿದ್ದೀನಿ ಅಂತ, ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದೀನಿ ಅಂತ ಆಗ್ಲಿ, ಬೈ ಹ್ಯಾಂಡ್ ಕೊಟ್ಟಿದ್ದೀನಿ ಅಂತ ಎಂಡಾರ್ಸ್ಮೆಂಟ್ ಕೊಡೋದಾಗ್ಲಿ, ನಾ ಎಲ್ಲಾರು ಸೈನ್ ಹಾಕಿ ತಗೊಂಡಿರೋದಾಗ್ಲಿ ಕೊಟ್ರೆ ನಾನು ನೀವು ಹೇಳಿದ್ ಕೇಳ್ತೀನಿ. ಇಲ್ಲಿ ತನಕ ನನಗೆ ಒಂದು ಸಿಂಗಲ್ ಪೀಸ್ ಸಮೇತ ಕೊಟ್ಟಿಲ್ಲ. ಅದೇ
ಅಡಿಷನಲ್ ರಿಜಿಸ್ಟ್ರಾರ್ ಹತ್ರ ಹೋದಾಗ ಅವರು ಇವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದಾಗ ಇವರಿಗೆ ಅದನ್ನ ಕೊಡ್ಬೇಕಲ್ವಾ, ಅವ್ರಿಗೆ ಯಾಕೆ ಹರಾಜ್ ಮಾಡ್ತಿದೀನಿ ಅಂತ ಹೇಳಿದಾಗ ಇವ್ರು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಮಧ್ಯೆ ಕೊಟ್ಟಿದ್ದಾರೆ. ಅದನ್ನು ನಾನು ತಮಗೆ ತೋರಿಸ್ಬೇಕು ಅಂತಾನೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ದಾಖಲೆಗಳನ್ನ ನೋಡಿ, ತಾವು ಒಂದ್ಸತಿ ನೋಡಿ, ಇದ್ರಲ್ಲಿ ಏನ್ ಆಡಿಟ್ ಮಾಡಿಸ್ಬೋದು ಅಂತ ನೀವು ಹೇಳ್ತೀರಿ ಅಂತ ನೀವು ಒಂದು ಹೇಳಿ ಸರ್. ನೋಡಿ, ಇವ್ರು ಕೊಡ್ತಾರೆ ನೋಡಿ, ಇಲ್ಲಿ ಸಹ್ಯಾದ್ರಿ ವಿವಿಧೋದ್ದೇಶ ಬೆಳೆಗಾರರ ಇದು ಅಂತ ಈಗ ಕೊಡ್ತಾರೆ. ಇದರಲ್ಲಿ ನಿಮ್ಮ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಇದು 2.5 ಕೋಟಿ ಲೋನ್ ಅಂತ ಹೇಳ್ತಾರೆ. ಇದು ಇಷ್ಟೇ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್. ಇದ್ರಲ್ಲಿ ಬರೀ ಜಮಾ, ಅಸಲು, ಬಡ್ಡಿ ದರ, ಖರ್ಚು, ಬರೀ ಜಮಾ ಖರ್ಚು, ಯಾವ ನರೇಶನ್ ಇಲ್ಲ ಇದ್ರಲ್ಲಿ. ಇದು ಈ ತರ ನಾನು ನಂತ ಆಡಿಟರ್ ಕೊಟ್ರೆ ಇದ್ರ ಹೇಗೆ ಆಡಿಟ್ ಮಾಡ್ತಾರೆ? ಇದ್ರಲ್ಲಿ ನರೇಶನ್ ಬೇಕಲ್ಲ ಸರ್. ಇಂಥ ತಾರೀಕು ಇಂಥ ಅಕೌಂಟ್ ಇಂದ ಇಂಥ ಅಕೌಂಟಿಗೆ ಹೋಗಿದೆ ಅಂತ ಹೇಳಿದ್ರೆ ಇವ್ರು 10 ಲಕ್ಷ ಸಾಲ ಕೊಟ್ಟಿದ್ದಲ್ಲ, 10 ಹೋಗಿದ್ಯೋ, 8 ಹೋಗಿದ್ಯೋ, 8.5 ಹೋಗಿದ್ಯೋ ಏನು ಅಂತ ಚೆಕ್ ಮಾಡ್ಕೊಂಡು ಈ ತರ ಎಲ್ಲ ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ಕೊಟ್ಟಿರೋಂಥದ್ನ ಇದನ್ನ ನಾನು ದಾಖಲೆಗಳು ನೇರವಾಗಿ ನಿಮ್ ಕೈ ಕೊಟ್ಟಿಲ್ಲ, ಅವರು ಯಾವ್ದು ಕೊಟ್ಟಿಲ್ಲ, ಇಲ್ಲಿ ತನಕ ಕೊಟ್ಟಿಲ್ಲ, ಇಲ್ಲಿ ತನಕ ಒಂದು ಪೀಸ್ ಸಮೇತ ಕೊಟ್ಟಿಲ್ಲ. ಇವೆಲ್ಲ ದಾಖಲೆಗಳನ್ನ ಡೆಪ್ಟಿ ರಿಜಿಸ್ಟ್ರಾರು RCS ಆಫೀಸಿಗೆ ಕಳಿಸಿರೋದನ್ನ ನಾನು ಅವರಿಂದ ಪಡ್ಕೊಂಡಿದ್ದೀನಿ. ಅವರಿಂದ ಇದನ್ನು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇದೆ. ನಾವು ಏನ್ ಕೇಳ್ತಾ ಇರೋದು, ನಮ್ಮ ದಾಖಲೆಗಳನ್ನ ಕರೆಕ್ಟ್ ಆಗಿ ನಮಗೆ ಕೊಡಿ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ, ನೀವು ಒಂದು ಉಪಕಾರ ಮಾಡಿ ನಮ್ಗೆ, ದಯವಿಟ್ಟು ನೀವೇ, ನಾವು ಕೇಳ್ತೀವಿ ನಮ್ಗೆ ಏನ್ ಬೇಕು ಅಂತ ನಾವು ಎನೆಕ್ಸ್ಚರ್ ಕೊಡ್ತೀವಿ ತಮ್ಗೆ, ಅದನ್ನ ವಿಜಯದೇವ್ ಅವ್ರಿಗೆ ಕೊಡಿ. ಅದು ದಾಖಲೆಗಳು ನೀವು ಕೊಡ್ಲಿ, ನೀವು ನಮ್ಗೆ ಕೊಡಿ. ಅದ್ರಲ್ಲಿ ಏನೋ ಬಿಟ್ಟೋಗಿದ್ರೆ ಮತ್ತೆ ನಿಮ್ಗೆ ಕೇಳ್ತೀವಿ, ಇದನ್ನ ಕೊಡ್ಸಿ ದಯವಿಟ್ಟು ಅಂತ ಹೇಳಿ. ಅದು ಯಾವ ಆಡಿಟ್ ಮಾಡಿಸ್ಕೊಂಡು ನಾವು ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ, 100% ದಾಖಲೆಗಳು ಕೊಟ್ಟಿದೀವಿ ಅಂತ ಅವರೇ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವ್ ಹೇಳ್ತಿದ್ರೆ ಕೊಟ್ಟಿಲ್ಲ ಅಂತ. ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಇದೆಯಲ್ಲ ಈ ವಿಚಾರದಲ್ಲಿ. 100% ಅವ್ರು ಕೊಟ್ಟಿಲ್ಲ ಸರ್. ಈಗ ನಾನೊಬ್ಬ ಹೇಳ್ಬೋದು, ನಿಮ್ ತಪ್ಪಿರ್ಬೋದು ಅಂತ ನಿಮ್ಗೆ ಅನ್ಸ್ಬೋದು. ಇಷ್ಟೊಂದ್ ಜನ 100 ಜನ ಹೇಳ್ತಾರಲ್ಲ ಅವ್ರು ದಾಖಲೆ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾದ್ರೆ ಯಾಕೆ ಹೇಳ್ತಾರೆ? ಹಾಗಾದ್ರೆ ಎಲ್ಲರೂ ಅವರದೇ ಹೇಳ್ತಾ ಇದ್ದಾರೆ. ಈಗ ಆ ವಿಚಾರದ ಕುರಿತಾಗ ಅವ್ರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಿರೋರು ಕೂಡ ಸುಸ್ತಿದಾರರು, ಸಾಲ ಕಟ್ಟಿಲ್ಲ, ಹಾಗಾಗಿ ಈ ರೀತಿಯಾಗಿ ಸಂಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಸಾಲ ಕಟ್ಟಬೇಕು ನಿಮ್ಗೆ ವಾಪಸ್ಸು ಅಂತ ಹೇಳಿದಾಗ ನೀವು ಅವರಿಗೆ ದಾಖಲೆ ಕೊಟ್ರೆ ತಾನೇ ಅವ್ರು ಲೆಕ್ಕ ಮಾಡ್ಕೊಂಡು ಕಟ್ಟಕ್ಕಾಗತ್ತೆ ಸರ್. ಸುಮ್ನೆ ನೀವು 1 ಕೋಟಿ ಸಾಲ ಕೊಟ್ಟಾಗ 10 ಕೋಟಿ ಕಟ್ಟಿ ಅಂತ ಹೇಳಿದ್ರೆ ಯಾರು ಕಟ್ಟಕ್ಕಾಗತ್ತೆ? ಹೇಗ್ ಕಟ್ಟಕ್ಕಾಗತ್ತೆ? ಯಾರಿಗೂ ಕಟ್ಟಕ್ ಸಾಧ್ಯ ಇಲ್ಲ ಅಲ್ವಾ? ಅದು ಎಲ್ಲರೂ ಎಜುಕೇಟೆಡ್ ಇರ್ತಾರಲ್ವಾ, ಯಾರು ಏನ್ ಪೆದ್ರಾಗಿರಲ್ವಲ್ಲ. ನಾನು 10 ಕೋಟಿ ಹೇಗಾಯ್ತು, ನೀವು ಕೊಡಿಯಪ್ಪ ದಾಖಲೆ ಅಂತ ಹೇಳಿ. 10 ಅಲ್ಲ 20 ಕೋಟಿ ಆಗ್ಲಿ, ನೀವು ಯಾರೋ ಕಟ್ಟಂತ ವ್ಯಕ್ತಿ ನಿಮ್ಮ ದಾಖಲೆ ನೋಡ್ತಾನೆ, ಅವ್ನು ಆಡಿಟ್ ಮಾಡಿಸ್ಕೊಂತಾನೆ, ತಪ್ಪಿದ್ರೆ ಸರಿ ಮಾಡ್ಕೊಡಿ ಅಂತ ಕೇಳ್ತಾನೆ. ಇದನ್ನೇ ತಾನೇ ನಾವು ಕೇಳ್ತಾ ಇರೋದು. ಎಲ್ಲ ಸಂತ್ರಸ್ತರು ಅದನ್ನೇ ತಾನೇ ಕೇಳ್ತಿರೋದು. ಕಟ್ಟಲ್ಲ ಅಂತ ಒಬ್ಬ ಮನುಷ್ಯ ಹೇಳ್ತಾ ಇಲ್ಲ. ಕಟ್ಟಲ್ಲ ಅಂತ ಯಾರೋ ಹೇಳಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ. ನಮ್ಮ ಒಕ್ಕೂಟದ ಮೂಲಕ ನಾವು ಸಪೋರ್ಟ್ ಮಾಡ್ತಾ ಇರೋದು ಏನು, ಎಲ್ಲರಿಗೂ ಅವ್ರ ಸಂಬಂಧಪಟ್ಟಂತ ಕೇಳಿದಂತ ದಾಖಲೆಗಳನ್ನ ಕೊಡಿ, ನ್ಯಾಯಬದ್ಧದಂತ ದಾಖಲೆಗಳನ್ನ ಕೊಡಿ, ಎಲ್ಲರೂ ಕಟ್ಟುಬಿಟ್ಟು ಹೊರಗಡೆ ಹೋಗ್ತಾರೆ. ಇಷ್ಟೇ ಕೇಳ್ತಾ ಇರೋದು. ಅದ್ರಲ್ಲಿ ಯಾರು ನಮ್ಮ ಇದ್ರಲ್ಲಿ ಒಬ್ಬ ನೀವು ಕೊಟ್ಟಿದ್ ಸರಿ ಇದೆ, ನಾನು ಕಟ್ಟಲ್ಲ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡಲ್ಲ. ಕಾನಿನವರು ಅವ್ರು ಇನ್ನೊಂದು ಹೇಳಿರುವಂತದ್ದು, ಅಲ್ಲಿ ಆರೋಪ ಮಾಡ್ತಿರುವಂತವ್ರು ಯಾರೂ ಕೂಡ ಆಧಾರವಿಲ್ಲದೆ ದಾಖಲೆಗಳಿಲ್ಲದೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳಿಗೆ ಬೆಲೆ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಸರ್, ನಾವು ಪ್ರತಿ ಹಂತದಲ್ಲೂ ಪ್ರತಿಯೊಂದು ಅಧಿಕಾರಿಗಳ ಹತ್ರ, ಡೆಪ್ಟಿ ರಿಜಿಸ್ಟ್ರಾರ್ ಇರ್ಬೋದು, ಅಡಿಷನಲ್ ರಿಜಿಸ್ಟ್ರಾರ್ ಇರ್ಬೋದು, ಜಾಯಿಂಟ್ ರಿಜಿಸ್ಟ್ರಾರ್ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಅವರೇ ಕೋಆಪರೇಟಿವ್ ಮಿನಿಸ್ಟರ್ ಇತ್ತು. ಪ್ರತಿಯೊಬ್ಬರಿಗೂ ಎಲ್ಲಾ ನಮಗಾಗಿರಂತ ಅನ್ಯಾಯಗಳ ಬಗ್ಗೆ ಪಿಟಿಷನ್ ಕಮಿಟಿನೂ ಇರ್ಬೋದು, ಅನ್ಯಾಯಗಳ ಬಗ್ಗೆ ಎಲ್ಲಾ ದಾಖಲೆಗಳನ್ನ ತೋರಿಸಿ, ದಾಖಲೆಗಳನ್ನ ಕೊಟ್ಟು, ಎಲ್ಲರಿಗೂ ಕೊಟ್ಟಿರೋದಕ್ಕೆ ನಮ್ಗೆ ಅಲ್ಲಿಂದ ಎಕ್ನಾಲೇಜ್ಮೆಂಟ್ ಬಂದಿದೆ. ಸ್ಪೀಡ್ ಪೋಸ್ಟ್ ನಲ್ಲಿ ಇದ್ರಲ್ಲಿ ತಗೊಂಡಿರೋಂಥದ್ದು ನಾವೇ ಕೈಯಲ್ಲಿ ಕೊಟ್ಟಿರೋದಕ್ಕೆ ಎಂಡಾರ್ಸ್ಮೆಂಟ್ ತಗೊಂಡಿದೀವಿ. ಕೊಟ್ಟು ಅವರೆಲ್ಲ ನೋಡ್ಬಿಟ್ಟು RCS ಅವರು ಅದನ್ನ ಪರಿಶೀಲನೆ ಮಾಡಿ ಅವರು ಅದು ಇವರಿಗೆ ಲೆಕ್ಕ ಕೊಡಿ ಅಂತೇಳಿ 10 ಬಾರಿ ರಿಮೈಂಡರ್ಸ್ ಕಳಿಸ್ಬಿಟ್ಟು ಇವ್ರು ಕಳೆದೇ ಇದ್ದಾಗ ಅವರು ಮನೆಗೊಂಡು ಅವರ ಸುವಮೋಟೋನಲ್ಲಿ ಅವರು 64 ಎನ್ಕ್ವೈರಿ ಕಂಡಕ್ಟ್ ಮಾಡಿರೋದು ಈ ಸೊಸೈಟಿ. ಯಾರೋ ಹೋಗುವಂತ ಅರ್ಜಿ ಕೊಟ್ಟ ತಕ್ಷಣ ಈ ಎನ್ಕ್ವೈರಿಗಳೆಲ್ಲ ಕಂಡಕ್ಟ್ ಆಗಲ್ಲ. ಇದು ಹೈಯೆಸ್ಟ್ ಎನ್ಕ್ವೈರಿ ಆಫ್ ದ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್. ಸೊ ಆತರ ಆಗಂತದ್ದಿಲ್ಲ ಸರ್. ಇವರು ಇವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಸುಳ್ಳು ಏನೇನೋ ಬಾಯಿಗೆ ಬಂದಂಗೆ ವಿಜಯದೇವ್ ಮಾತಾಡ್ತಾ ಇದಾರೆ. ಯಾಕೆ ಮಾತಾಡ್ತಾ ಇದಾರೆ ನಂಗೆ ಗೊತ್ತಿಲ್ಲ. ಈ ಮಾಧ್ಯಮ ಅಥವಾ ಪ್ರೆಸ್ ಮೀಟು ಮತ್ತೊಂದು ಮಗದೊಂದು ಮಾಡೋದಕ್ಕಿಂತ ಯಾರ್ಯಾರು ಸಂತ್ರಸ್ತಿದಾರ, ಬಾರಪ್ಪ ನೀನಿಲ್ಲಿ, ನಿಂದ ಏನ್ ಸಮಸ್ಯೆ, ನಿಂದ ಯಾವ ಅಕೌಂಟ್ ಸಿಕ್ಕಿಲ್ಲ, ನಿನ್ಗೆ ಏನ್ ಬೇಕಾಗಿದೆ, ಇದು ನಾನ್ ಕೊಡ್ತೀನಿ ತಗ, ಇದೇ ನಾನ್ ನೀನ್ ಕೇಳ್ತಾ ಇರೋದು ಅಂತ ಅವ್ರು ಕೊಟ್ಟಿದ್ದಿದ್ರೆ ಇಷ್ಟೊಂದು ಸಮಸ್ಯೆನೇ ಈ ವಿಚಾರಕ್ಕೆ ನಾ ಬರ್ತೀನಿ. ಈ ವಿಚಾರದ ಕುರಿತಾಗಿ ಏನು ಈ ಆರೋಪಗಳು ಅಥವಾ ತನಿಖೆ ಆದೇಶ ಆದ ನಂತರ ನಿಮ್ಮನ್ನ ಸಂಪರ್ಕ ಮಾಡುವ ಕೆಲಸವಾಗ್ಲಿ ಅಥವಾ ನಿಮ್ಮನ್ನ ಕರೆದು ಮಾತಾಡುವ ಕೆಲಸ ಆಗ್ಲಿ, ನಿಮ್ಮ ಸಮಸ್ಯೆಯನ್ನ ಆಲಿಸುವ, ಯಾಕಂದ್ರೆ ಸಂಸ್ಥೆ ಅಂತ ಬಂದಾಗ ಷೇರುದಾರಿ ಅನ್ನೋ ಸಮಸ್ಯೆ ಆದಂತಂದ್ರೆ ಆ ಸಮಸ್ಯೆಯನ್ನು ಆಲಿಸುವಂತದ್ದು ಕೂಡ ಅದರ ಒಂದು ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಸಮಸ್ಯೆಯನ್ನ ಆಲಿಸುವ ಕೆಲಸ ಅಥವಾ ನಿಮ್ಮ ಆರೋಪವನ್ನ ಕೇಳುವ ಕೆಲಸವೇನಾದ್ರೂ ಸಂಸ್ಥೆ ವತಿಯಿಂದ ಮಾಡಲಾಗಿದೆಯಾ?
ಸರ್ ಇಲ್ಲಿ ತನಕ ಯಾವುದೇ ತರ ಆತರ ಮಾಡಿಲ್ಲ. ಓಕೆ ವಿಜಯ್ ದೇವ್ ಅದನ್ನ ಮಾಡೋದು ಬಿಟ್ಟು ಅವರ ಜವಾಬ್ದಾರಿ ಮನುಷ್ಯ ಆಗಿದ್ರೆ, ಇಷ್ಟು ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಅಂತೆಲ್ಲ ಹೇಳ್ಕೊಂತಾರಲ್ಲ, ನಾ ಜವಾಬ್ದಾರಿ ಮನುಷ್ಯ ಆಗಿದ್ದಿದ್ರೆ ಯಾವ್ದಾರು ಅವತ್ತು ಇವ್ರನ್ನ ಕರೆದು ಕೇಳ್ತಾ ಇದ್ರು, ಏನ್ರಿ ನಿಮ್ ಸಮಸ್ಯೆ ಹೇಳಿ, ಏನ್ ಹೇಳಿ, ನಿಮ್ಮನ್ನು ಬೇಕಾದ್ರೆ ಕೂರ್ಸ್ಕೊಂಡು ಮಾಧ್ಯಮದವ್ರನ್ನ ಕೂರ್ಸ್ಕೊಂಡು ಹೇಳಿ ನಿಮ್ ಸಮಸ್ಯೆ ಏನ್ ಹೇಳಿ, ಯಾವ್ದು ನನ್ ಮಿಸ್ಟೇಕ್ ಆಗಿದೆ ಯಾವ್ದು ಅಂತ ಕೇಳ್ತಾ ಇದ್ರು. ಆದ್ರೆ ಈ ಮನುಷ್ಯ ಅದು ಕೇಳಕ್ಕಿಲ್ಲ. ಇವ್ರ ಸಿಸ್ಟಮೇ ಬೇರೆ. ನಾನು ವಿಜಯ್ ದೇವ, ನನಗೆ ಸೋಲೇ ಇಲ್ಲ, ನಾನು ಇಲ್ಲಿ ತನಕ ಸೋತೇ ಇಲ್ಲ, ನಾನು ಸುಪ್ರೀಂ ಕೋರ್ಟ್ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಂದ್ 100 ಬಾರಿ ಹೇಳ್ತಾರೆ, ಒಂದು ಸುಪ್ರೀಂ ಕೋರ್ಟ್ ಅನ್ನೋದಕ್ಕೆ ಒಂದು ಬೆಲೆನೇ ಇಲ್ಲ ಇವರು ಇದ್ರಲ್ಲಿ. ನಾನು ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ, ನಾನು ಸುಪ್ರೀಂ ಕೋರ್ಟ್ ಹೋದ್ರೂ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ ಅವ್ರು ಹೋದ್ರು ನಾನು ಬಿಡಲ್ಲ, ಸಾಲ ಬಡ್ಡಿಯನ್ನ ವಸೂಲಿ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಖಂಡಿತ ಮಾಡ್ಲಿ ಸರ್, ನಾವು ಅದಕ್ಕೆ ಎಂಟರ್ಟೈನ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ತಗೊಂಡಿರಂತ ಸಾಲನ ಕಟ್ಟಕ್ಕೆ ಇವತ್ತು ಬದ್ಧರಾಗಿದ್ದೀವಿ. ಸಾಲ ಎಷ್ಟು % ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದ್ದಾರೆ ಅನ್ನೋಂಥದ್ದು ಅವ್ರು ಹೇಳಿ, ಅದು ಕೋಆಪರೇಟಿವ್ ಆಕ್ಟ್ ಪ್ರಕಾರ ಸೀಲಿಂಗ್ ಲಿಮಿಟ್ ಒಳಗಡೆ ಬರ್ತದೋ ಬರಲ್ವಾ ಅನ್ನೋಂಥದ್ದು ತನಿಖೆ ಆಗ್ಲಿ. ಆ ತನಿಖೆ ಆದಾಗ ಅವ್ರು ಕೊಡ್ತಾರೆ. ಅದಕ್ಕೆ 64 ಎನ್ಕ್ವೈರಿ ಆಗ್ತಾ ಇರೋಂಥದ್ದು. ಎನ್ಕ್ವೈರಿನಲ್ಲಿ ಪ್ರತಿಯೊಂದು ಹೊರಗಡೆ ಬರ್ತದೆ. ಈ ವಿಜಯ್ ದೇವ್ ಒಂದು ಟೀಮ್ ಈ 3 ಸೊಸೈಟಿನಲ್ಲಿ ಏನು ಫ್ರಾಡ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಹಾಕ್ತಾ ಇದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾನೆ, 3 ತಿಂಗಳಿಗೆ ಅವನಿಗೆ ಇಂಟ್ರೆಸ್ಟ್ ಹಾಕೋದು. 3 ತಿಂಗಳಿಗೆ ನಿಮ್ದು ಒಂದು 50,000 ಇಂಟ್ರೆಸ್ಟ್ ಅಂತ ಇಟ್ಕೊಳ್ಳಿ, ಅಲ್ಲಿ 10,50,000 ಆಯ್ತು 3ನೇ ತಿಂಗಳಿಗೆ. ಅಲ್ಲಿ ನಿಮ್ ಲೋನು 10,50,000. 6ನೇ ತಿಂಗಳಿಗೆ ಅದಕ್ಕೆ ಇನ್ನೊಂದು 1 ಲಕ್ಷ ಎಷ್ಟು ಇಂಟ್ರೆಸ್ಟ್ ಹಾಕೋದು, 10 ಲಕ್ಷದ ಮೇಲೆ ಇಂಟ್ರೆಸ್ಟ್. ಅದು ಅಲ್ಲಿಗೆ ಒಂದು 11 ಲಕ್ಷ ಆಯ್ತು. ಆ 11 ಲಕ್ಷ 9ನೇ ತಿಂಗಳಿಗೆ 11 ಲಕ್ಷದ ಮೇಲೆ ಇಂಟ್ರೆಸ್ಟ್, ಅಲ್ಲಿ 13 ಲಕ್ಷ. ಈ ತರ ಕೊಳ್ಳೆ ಹೊಡಿತಾ ಇದ್ದಾರೆ. ಕೋಆಪರೇಟಿವ್ ವ್ಯವಸ್ಥೆನಲ್ಲಿ ಈ ತರ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕೋದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನ ಡಿಪಾರ್ಟ್ಮೆಂಟ್ ವತಿಯಿಂದನೂ ಕೇಳ್ಕೊಂಡಿದೀವಿ, ವಕೀಲರ ಹತ್ರನೂ ಕೇಳ್ಕೊಂಡಿದೀವಿ, ಕೋಆಪರೇಟಿವ್ ಎಕ್ಸ್ಪರ್ಟ್ ಕೇಳಿದಾಗ ನಾನು ಕೂಡ ಅವ್ರಿಗೆ ಪ್ರಶ್ನೆ ಕುರಿತು ಅವರಿಗೆ ಕೇಳಿದ್ದೇನೆ. ಅಂದ್ರೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ಬಡ್ಡಿಯನ್ನ ಹಾಕ್ತೀರಾ, 1 to double ಆಗಿದೆ, ಕೆಲವ್ರದ್ದು ಸಾಲ ತಗೊಂಡಿಗಿಂತ ಇನ್ನು ಬಡ್ಡಿ ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸಾಲ ತಗೊಂಡು ಸರಿಯಾದ ಸಂದರ್ಭದಲ್ಲಿ ಅವರು ಹಣವನ್ನು ಕಟ್ಟಿದಾಗ ಅದು ಆಟೋಮೆಟಿಕ್ ಆಗಿ ಬಡ್ಡಿ ಜಾಸ್ತಿ ಆಗೇ ಆಗತ್ತ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸರ್ ಸರಿಯಾದ ಸಮಯದಲ್ಲಿ ಕಟ್ಟದೆ ಹೋಗಿ ಅಥವಾ ಆತರ ಏನಾರು ಆಗಿದ್ರೆ ಆಗ್ಲಿ ಬಿಡಿ ಅಂತ ತಗೊಂಡವ್ರು ಅವ್ರು ಕಟ್ತಾರೆ, ಅದು ಓಕೆ. ಯಾವ್ದನ್ನೇ ಮಾಡೋದಕ್ಕೆ ಅವ್ರು ಲೆಕ್ಕ ಕೊಡ್ಬೇಕಲ್ಲ ಸರ್. ನಿಮ್ಗೊಂದು ಲೆಕ್ಕ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆಡಿಟರ್ ನಾನ್ ಹೇಳ್ದಂಗೆ ನೀವ್ ಹೇಳ್ದಂಗೆ ಸಂಸ್ಥೆ ಹೇಳ್ದಂಗೆ ಮಾಡಲ್ಲ. ಅವ್ರು ಆಡಿಟ್ ಕರೆಕ್ಟ್ ಆಗಿ ಮಾಡ್ಬೇಕು. ಬೇಕಾದ್ರೆ ಅವ್ರ ಆಡಿಟರ್ ಹತ್ರನೇ ನಾನು ಬೇಕಾದ್ರೆ ಕೊಡ್ತೀನಿ ಫೈಲ್, ಅವರೇ ಒಂದು ಆಡಿಟ್ ಮಾಡ್ಕೊಡ್ಲಿ. ನಾನು ಅದನ್ನು ತಗೊಳಕ್ ತಯಾರಿದ್ದೀನಿ. ನನಗೆ ಮತ್ತೆಲ್ಲೋ ಪ್ರೆಸ್ ನಲ್ಲಿ ಹೇಳಿದ್ ನಾನು ನೋಡಿದೆ, ಅವರು ಯಾವ್ದೋ ಒಂಥರ ಯಾರೋ ಮೂಲಕ ಕಾಂಪ್ರಮೈಸ್ ಮಾಡೋದಕ್ಕೆ ನನ್ನ ಹತ್ರ ಬಂದಿದ್ರು ಅಂತ ಹೇಳಿ. ನಾವು ಯಾವುದೇ ತರ ಕಾಂಪ್ರಮೈಸ್ಗೆ ಯಾರ ಹತ್ರನೂ ಹೋಗಿಲ್ಲ, ವಿಜಯ್ ದೇವ್ ಹತ್ರನೂ ಹೋಗಿಲ್ಲ. ನಾವು ಹೋಗಂತ ಅವಶ್ಯಕತೆನೂ ಇಲ್ಲ. ನಾವು ಸರ್ಕಾರದ ಮುಂದೆ ಹೋಗಿದೀವಿ, ಅಧಿಕಾರಿಗಳ ಮುಂದೆ ಹೋಗಿದೀವಿ. ಅವ್ರಿಗೆ ಮನಗಂಡು ಅವರು 64 ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ರಿಪೋರ್ಟ್ ಬರ್ಲಿ, ಅಲ್ಲಿ ತನಕ ನಾವು ಕಾಯ್ತೀವಿ. ಎನ್ಕ್ವೈರಿ ರಿಪೋರ್ಟ್ ನಲ್ಲಿ ಏನ್ ಬರ್ತದೆ, ನಮ್ ಲೆಡ್ಜರ್ ಎಕ್ಸ್ಟ್ರಾಕ್ಟ್ ನಾವ್ ಏನೇನ್ ಕೇಳ್ತಾ ಇದೀವಿ ಎನೆಕ್ಸ್ಚರ್ ನಲ್ಲಿ ಅಷ್ಟೋ ದಾಖಲೆಗಳು ನಮ್ ಕೈ ಸಿಗ್ತದೆ. ನಾವು ಆಡಿಟ್ ಮಾಡಿಸ್ಕೊಂತೀವಿ. ನಾವು ಕಟ್ಟಕ್ಕೆ ಭದ್ರಾಗಿದ್ದೀವಿ, ಕಟ್ಟು ಹೊರಗಡೆ ಹೋಗ್ತೀವಿ. ಓಕೆ, ಅದೇ ರೀತಿಯಲ್ಲಿ ಕಾನೂನು ಈಗ ಇನ್ನೊಂದು ಪ್ರಮುಖವಾಗಿ 64 ತನಿಖೆ ಕುರಿತಾಗಿ, ಆ 64 ತನಿಖೆಯಲ್ಲಿ ಒಬ್ರು ನಿವೃತ್ತ ನ್ಯಾಯಾಧೀಶರು ಹೇಳಿದ್ರು ಅನ್ನುವ ಕಾರಣಕ್ಕೆ ಈ ಒಂದು 64 ತನಿಖೆಯನ್ನ ಅವರು ಆದೇಶ ಮಾಡಿದ್ದಾರೆ. ಪ್ರೈಮರಿ ಎನ್ಕ್ವೈರಿಯನ್ನ ಅವರು ಮಾಡಿಲ್ಲ ಅನ್ನುವ ಮಾತನ್ನ ಹೇಳಿರುವಂತದ್ದು. ಸರ್ ಈಗ ನಿಮಗೆ ನಾನು 64 ಎನ್ಕ್ವೈರಿ ಆಗಿರಂತ ದಾಖಲೆಗಳನ್ನ ತೋರಿಸ್ತೀನಿ. ಓಕೆ, ಇದು ನೋಡಿ ಸರ್, ಇದು ಸಹ್ಯಾದ್ರಿ ಸಂಸ್ಥೆ ಮೇಲೆ 64 ಎನ್ಕ್ವೈರಿ ಆಗಿರಂತದ್ದು. ಆದೇಶ ಇಲ್ಲಿದೆ. ಹಾಗೆ ಒಟ್ಟು 17 ಚಾರ್ಜಸ್ ಹಾಕಿದ್ದಾರೆ. 17 ಆರೋಪ 1, 2, 3 ಈ ತರ ಹಾಕಿ ಟೋಟಲ್ 17 ಚಾರ್ಜಸ್ ಹಾಕಿದ್ದಾರೆ. ಹಾಕ್ಬಿಟ್ಟು ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು ಸಹ್ಯಾದ್ರಿದು, ಇದು ಸಮೃದ್ಧಿದು, ಹಾಗೆ ಇದು ಶರಾವತಿದು. ಈ 3 ಸೊಸೈಟಿಗಳನ್ನ ಮಾಡಿದಂತ RCS ಅವರು ಇದು 64 ಎನ್ಕ್ವೈರಿ ಯಾರ್ದು ಇದ್ರಲ್ಲಿ ಮಾಡಕ್ ಆಗೋದಿಲ್ಲ. ಇದು ಅವ್ರಿಗೆ ಸೋಮೋಟೋ ಪವರ್ಸ್ ನಲ್ಲಿ 64 ಎನ್ಕ್ವೈರಿ ಮಾಡಬೇಕು. ಸೊ ಇವರೆಲ್ಲಾ ಸ್ಟಡಿ ಮಾಡಿ ಈ ಪ್ರೈಮರಿ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಪ್ರೈಮರಿ ಎನ್ಕ್ವೈರಿ ಮತ್ತೆ ಏನಾಗಂದ್ರೆ ರಿಮೈಂಡರ್ಸ್ ಕೊಟ್ಟು ಇವ್ರಿಗೆ ದಾಖಲೆ ಕೊಡಿ ಅಂತ ಎಲ್ಲಾ ಹಂತದಲ್ಲಿ ಕೇಳಿದ್ ಪ್ರೈಮರಿ ಎನ್ಕ್ವೈರಿ ಅಲ್ವಾ. ಇವರು ಎಲ್ಲದನ್ನು ಸ್ಟಡಿ ಮಾಡಿ ಈ ತರ ಸಾರ್ವಜನಿಕವಾಗಿ ಈ ತರ ಬರ್ತಾ ಇದೆ, ಇದೇನೋ ಇದ್ರಲ್ಲಿ ಅವ್ಯವಹಾರ ಆಗಿದೆ, ನಾವು ದಾಖಲೆ ಕೇಳಿದ್ರು ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಮನಗಂಡು ಅವರು ಮಾಡಿರಂತ ಎನ್ಕ್ವೈರಿ. ಇದ್ರಲ್ಲಿ ಯಾವ್ದೇ ನ್ಯಾಯಮೂರ್ತಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಯಾರು ಇಲ್ಲ. ಸೊ ಆದ್ರೆ ನಾವು ನಮ್ಮ ಪಿಟಿಷನ್ ನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಎಲ್ಲಾ ಕೊಟ್ಟಿದೀವಿ. ನಾವು ಹ್ಯೂಮನ್ ರೈಟ್ಸ್ ಕೊಟ್ಟಿದೀವಿ, ನಾವು ಗಡಿ ಮತ್ತು ನೀರು ಅದರ ಬಾರ್ಡರ್ಸ್ ಇದ್ರದ್ದು ಅಂತ ಆಯೋಗ ಕೊಟ್ಟಿದೀವಿ. ಅದ್ರಲ್ಲೂ ನ್ಯಾಯಮೂರ್ತಿಗಳು ಎಲ್ಲರೂ ನಿವೃತ್ತ ನ್ಯಾಯಮೂರ್ತಿಗಳೆಲ್ಲ ಅದ್ರ ಆಯೋಗದ ಅಧ್ಯಕ್ಷಗಳಾಗಿದ್ದಾರೆ. ಹಾಗೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಪಿಟಿಷನ್ ಕಮಿಟಿ ಕೊಟ್ಟಿದೀವಿ, ಚೀಫ್ ಸೆಕ್ರೆಟರಿ ಅವರಿಗೆ ಕೊಟ್ಟಿದೀವಿ, ಸೆಂಟ್ರಲ್ ಕೋಆಪರೇಟಿವ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಕೊಟ್ಟಿದೀವಿ. ನಾವು ಎಲ್ಲಾ ಹಂತದಲ್ಲೂ ಕೊಟ್ಟಿದೀವಿ, ಎಲ್ಲರಿಗೂ ಕೊಟ್ಟಿದೀವಿ. ನಾವು ಕೊಟ್ಟಿಲ್ಲವರೇ ಇಲ್ಲ,
ಎಲ್ಲ ಹಂತದಲ್ಲೂ ಎಲ್ಲೆಲ್ಲಿ ರೆಪ್ರೆಸೆಂಟ್ ಮಾಡುವುದು ಎಲ್ಲ ಕಡೆ ಕೊಟ್ಟಿದೀವಿ. ಆದ್ರೆ ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ಇವ್ರು ಮಾಡಿಲ್ಲ. ಅಧಿಕಾರಿಗಳು, ಸಹಕಾರಿ ಇಲಾಖೆ ಇದನ್ನೆಲ್ಲ ತನಿಖೆ ಮಾಡಿ ಇದರಲ್ಲಿ ಏನೋ ಇದೆ, ಏನೋ ಫ್ರಾಡ್ ಆಗಿದೆ, ಏನು ಈ ವಿಜಯದೇವ್ ನೇತೃತ್ವದ 3 ಸೊಸೈಟಿಗಳಲ್ಲಿ ಫ್ರಾಡ್ ಆಗಿರೋದು ಖಂಡಿತ ಅಂತ ಹೇಳಿ ಮಾಡಿದ್ದಾರೆ. ಓಕೆ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಸಂಪೂರ್ಣವಾದ ದಾಖಲೆಗಳು ಕೂಡ ನಿಮ್ಮ ಬಳಿ ಇದೆ. ಹೌದು, 100%. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾಗಿ ಗಮನಕ್ಕೆ ಬಂದಿರುವಂತದ್ದು ಅಥವಾ ಆರೋಪಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಎಲ್ಲರ ಕೂಡ ಒಂದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತದ್ದು ನಿಮ್ಮ ಆಸ್ತಿ ಹರಾಜಿಗೆ ಬಂದಿತ್ತು ಅನ್ನೋ ಒಂದು ವಿಚಾರ. ಏನು ಅದ್ರ ಕುರಿತಾಗಿ ಏನು ಮಂಗಳೂರಿನ ಒಂದು ಭಾರತ್ ಬ್ಯಾಂಕ್ ಏನು ಅವರು ನಿಮ್ಮ ಆಸ್ತಿಯನ್ನು ಹರಾಜಿಗೆ ಬಂದಿದ್ರು, ಅಲ್ಲಿ ಇದು ಮಾಡಿದ್ರು, ನಿಮ್ಮ ಒಂದು ಬಹುಶಃ ನಿಮ್ಮ ಒಂದು ರೆಸಾರ್ಟ್ ಅನ್ಕೊಳ್ತೀನಿ, ಅದು ಹರಾಜಿಗೆ ಬಂದಿತ್ತು ಅನ್ನೋ ಮಾತ್ರ ಅದು ಏನ್ ಸರ್ ಆ ಒಂದು ಇನ್ಸಿಡೆಂಟ್ ಏನು? ನೋಡಿ, ಈ ತರ ವಿಜಯದೇವ್ ತಪ್ಪು ಮಾಹಿತಿ ಸಾರ್ವಜನಿಕರಿಗೆ ಕೊಟ್ರೆ ನಾವು ಕ್ರಿಮಿನಲ್ ಡಿಫಾಮೇಶನ್ ಮಾಡ್ಬೇಕಾಗ್ತದೆ. ಇದನ್ನ ನಾನು ಕೊನೆ ಬಾರಿ ಅವರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಒಂದು, ಅವರು ನಮ್ಮ ಆಸ್ತಿ ಹರಾಜಿಗೆ ಬಂದಿತ್ತು ಅನ್ನಂತದ್ದೇ ಆದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿ. ಓಕೆ, ನಿಮಗೆ ಒಂದು ಪ್ರಾಪರ್ಟಿ ಯಾವ್ದೇ ಒಂದು ಬ್ಯಾಂಕ್ನವ್ರು ಹರಾಜು ಮಾಡ್ಬೇಕು ಅಂದ್ರೆ ಅದಕ್ಕೆ ಆಕ್ಷನ್ ನೋಟಿಸ್ ಕೊಡ್ತಾರೆ, ಅದನ್ನ ಪೇಪರ್ ನೋಟಿಫಿಕೇಶನ್ ಮಾಡ್ತಾರೆ, DC ಇಂದ ಪರ್ಮಿಷನ್ ತಗೊಂತಾರೆ ಸರ್ಫೇಸಿ ಆಕ್ಟ್ ಪ್ರಕಾರ. ಇದ್ರೆಲ್ಲ ಮಾಡಿರುವಂತ ದಾಖಲೆಗಳು ಇರ್ಬೇಕಲ್ಲ, ಆ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿ. ನಿಮಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಭಾರತ್ ಬ್ಯಾಂಕ್ನವ್ರು ಕೊಟ್ಟಿರೋಂತ ದಾಖಲೆಗಳನ್ನ ಇಲ್ಲಿದೆ ನನ್ನ ಹತ್ರ. ಭಾರತ್ ಬ್ಯಾಂಕ್ನವ್ರು ಕೊಟ್ಟಿರೋಂತ ಅಷ್ಟು ದಾಖಲೆಗಳನ್ನ ನನ್ನ ಹತ್ರ ಇದೆ. ಅವ್ರು ಇಂಟಿಮೇಶನ್ ಕೊಟ್ಟಿರೋದು, ನಮ್ಮ ಲೋನು ಕೋವಿಡ್ ನಂತರದಲ್ಲಿ ಇದಾದಾಗ, ಯಾವ್ದು ಕೋವಿಡ್ ನಂತರದಲ್ಲಿ NPA ಆದಾಗ 3 ತಿಂಗಳ ನಂತರ NPA ಆಗುತ್ತೆ. ಆ ಸಂದರ್ಭದಲ್ಲಿ ಅದ್ರ ಟೈಮ್ ಆಗ್ಬಿಟ್ಟು ಪೊಸೆಷನ್ ನೋಟಿಸ್ ಕೊಟ್ಟಿರೋದು. ಪೊಸೆಷನ್ ನೋಟಿಸ್ ಇಸ್ ಅ ಸಿಂಬಾಲಿಕ್ ಪೊಸೆಷನ್ ನೋಟಿಸ್ ಕೊಟ್ಟಿದ್ರು. ಇದೆಲ್ಲ ಆದ್ಮೇಲೆ ನೀವು ಇನ್ನೂ 1 ವರ್ಷ ಎಷ್ಟೋ ಸಮಯ ಕಟ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಮೇಲೆ ಫಿಸಿಕಲ್ ಪೊಸೆಷನ್, ಆಮೇಲೆ ಆಕ್ಷನ್ ಪ್ರೊಸೀಜರ್ ನಲ್ಲಿ DC ಅವ್ರ ಹತ್ರ ಪರ್ಮಿಷನ್ ತಗೊಳ್ಳೋಂಥದ್ದು, ಪೇಪರ್ ನೋಟಿಫಿಕೇಶನ್ ಮಾಡೋದು. ಇದು ಈ ವಿಜಯದೇವ್ ಮುಂದೆ ಈ ತರ ಏನೋ ಆಗ್ಬೋದಾಗಿದ್ದನ್ನು ಈಗಲೇ ಆಗಿದೆ ಅನ್ನೋಂಥದ್ನ ಕ್ರಿಯೇಟ್ ಮಾಡ್ಕೊಂಡು ಇವ್ರು ಆಕ್ಷನ್ ಬಂದ್ಬಿಟ್ಟಿತ್ತು, ನಾನು ಹೋಗಿ ಕೊಟ್ಬಿಟ್ಟೆ, ನಾನು ಎಲ್ಲ ಮಾಡ್ತಾ ಇದ್ದಾರೆ. ಆ 3 ಕೋಟಿ 10 ಲಕ್ಷ ಹಣವನ್ನ ನಾವು ಇವ್ರ ಕೈ ಕೊಟ್ಟಿಲ್ವಾ, ನೇರವಾಗಿ ನಾವು ಆ ಭಾರತ್ ಬ್ಯಾಂಕಿಗೆ RTGS ಮಾಡಿದ್ದು ಅನ್ನುವ ಮಾತನ್ನು ಕೂಡ ಹೇಳಿರುವಂತ. ಸರ್, 3 ಕೋಟಿ 10 ಲಕ್ಷ ನನ್ನ ಭಾರತ್ ಬ್ಯಾಂಕ್ ನಲ್ಲಿ ಇರಂತ ಲೋನಿಗೆ ನಾನು ಇಲ್ಲಿಂದ ಲೋನ್ ತಗೊಂಡು ಅಲ್ಲಿಗೆ ಕ್ಲೋಸ್ ಮಾಡಿರೋದು. ಅದು ಟೇಕ್ ಓವರ್ ಲೋನ್. ಅದು ಭಾರತ್ ಬ್ಯಾಂಕ್ ಇಂದ ಸೊಸೈಟಿಗೆ ನಾನು ಟೇಕ್ ಓವರ್ ಮಾಡಿದ್ದು. ಒಂದೇ ಕಡೆ ಇರ್ಲಿ, 2 ಕಡೆ ಬೇಡ ನಮ್ದು ವ್ಯವಹಾರ, ಇಲ್ಲಿಗೆ ತಂದ್ಕೊಂಡ್ಬಿಟ್ಟು ಇಲ್ಲೇ ಎಲ್ಲ ಅಕೌಂಟ್ ಆಡಿಟ್ ಮಾಡಿಸ್ಕೊಂಡು ನಾವು ಕ್ಲೋಸ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಅದನ್ನ ಟೇಕ್ ಓವರ್ ಲೋನ್ ಮಾಡಿರೋಂಥದ್ದು. ಆ ಟೇಕ್ ಓವರ್ ಲೋನ್ ಮಾಡಂತ ಸಂದರ್ಭದಲ್ಲಿ ಮತ್ತೆ ಬ್ಯಾಂಕಿಗೆ ಕಳಿಸ್ಬೇಕಲ್ವ, ನನ್ನ ಕೈ ಕೊಡಕ್ಕಾಗತ್ತಾ? ನಾವೇ ಇನ್ಸ್ಟ್ರಕ್ಷನ್ ಕೊಟ್ಟಿರೋದಲ್ಲ. ನಾವು ಈ 3 ಕೋಟಿ 10 ಲಕ್ಷನ ನಮ್ಮ ಬ್ಯಾಂಕ್ ಇಂತ ಖಾತೆಗೆ ಜಮಾ ಇದು ಮಾಡಿ ಅಂತ ಹೇಳಿ ನಾವೇ ಕೊಟ್ಟಿರೋದು ಇನ್ಸ್ಟ್ರಕ್ಷನ್. ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ 3 ಕೋಟಿ 10 ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟಿದ್ದಾರೆ. ಯಾವ ಪ್ರಾಪರ್ಟಿಯು ಕೂಡ ಮಂಗಳೂರಿನ ಬ್ಯಾಂಕ್ ಇಂದ ಹರಾಜಿಗೆ ಯಾವುದೇ ತರ ಆಕ್ಷನ್ ಇಲ್ಲ. ಭಾರತ್ ಬ್ಯಾಂಕ್ ಬಹಳ ದೂರದಲ್ಲೂ ಇಲ್ಲ, ಮಂಗಳೂರಿನಲ್ಲೇ ಇದೆ. ತಾವು ಮಂಗಳೂರಿಗೆ ಹೋಗ್ಬೋದು, ಅಲ್ಲಿ ರಿಕವರಿ AGM ಇರ್ತಾರೆ, ಹೋಗಿ ಮಾತಾಡಿ. ಇಂಥವ್ರದ್ದು ಏನಾದ್ರು ಆಕ್ಷನಿಗೆ ಬಂದಿತ್ತಾ, ಅದು ಇವ್ರು ಹೇಳ್ತಾ ಇದಾರೆ ಅದು ನಿಜಾನಾ ಅಂತ ಹೇಳಿ ಅವ್ರು ಹೇಳ್ಬಿಡ್ಲಿ, ನೋಡೋಣ, ಪ್ರೂವ್ ಮಾಡ್ಲಿ. ಸುಮ್ನೆ ಬಾಯಿ ಬಂದಂಗೆ ಮೀಡಿಯಾದ ಮುಂದೆ ಕುತ್ಕೊಂಡು ಭಾಷಣ ಹೊಡೆದ್ರೆ ಆಗೋದಿಲ್ಲ ಸರ್. ಅದನ್ನ ಪ್ರೂವ್ ಮಾಡ್ಬೇಕಾಗ್ತದಲ್ಲ. ನಾವು ಆಕ್ಷನ್ಗೆ ಬಂದಿತ್ತು ಅನ್ನೋದು ನೋಟಿಫಿಕೇಶನ್ ಕೊಡ್ಲಿ, ಅಥವಾ ಅದು ಅವ್ರ ಬಂದಿದ್ರು ತೀರ್ಥಹಳ್ಳಿಗೆ ಬೀಗ ಇಟ್ಕೊಂಡ್ ಬಂದಿದ್ರು ಅಂತಲ್ಲ. ಯಾಕೆ ಸುಮ್ನೆ ಅನಾವಶ್ಯಕ ಪ್ರಚಾರ ಮಾಡ್ತಾರೆ? ನಾನು ಸುಮ್ನೆ ಹೇಳ್ತಾ ಹೋದ್ರೆ ವಿಜಯದೇವ್ ಮನೆ ಯಾರು ಬೀಗ ಹಾಕಕ್ ಬಂದಿದ್ರು ಅಂತ ಹೇಳಕ್ ಬರುತ್ತಾ? ಇದಂತ ವಿಚಾರಗಳನ್ನ ಮಾತಾಡ್ಬೇಕಾಗ್ತದೆ. ಓಕೆ, ಅದೇ ರೀತಿಯಲ್ಲಿ ಈಗ ನಿಮ್ಮ ಇನ್ನೊಂದು ಪ್ರಮುಖವಾಗಿ ನಿಮ್ಮ ಮೇಲೆ ಜಾಮೀನು, ನಿಮ್ಮ ಒಂದು ಲೋನ್ಗಳಿಗೆ ಜಾಮೀನು ಹಾಕ್ದವರಾಗಿರ್ಬೋದು, ಬೇರೆ ಬೇರೆ 1-2-3 ಜನ ಇತ್ತೀಚೆಗೆ ಆರೋಪವನ್ನು ಮಾಡಿರುವಂತದ್ದು ಕೂಡ ನೀವು ನೋಡಿರ್ಬೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವಿಡಿಯೋ ವೈರಲ್ ಆಗಿತ್ತು, ನಿಮ್ಮ ವಿರುದ್ಧವಾಗಿ ಅವರು ಕೂಡ ಮಾತನಾಡಿರುವಂತದ್ದು. ಇದ್ರ ಕುರಿತಾಗೇನೆ ಸರ್, ಈಗ ಅದರಲ್ಲಿ 3 ಜನ ಮಾತಾಡಿದ್ದಾರೆ. ಒಂದು CK ಪ್ರಸನ್ನ ಒಬ್ರು ಮಾತಾಡಿದ್ದಾರೆ. CK ಪ್ರಸನ್ನ ನನಗೆ ತುಂಬಾ ಆತ್ಮೀಯ ಸ್ನೇಹಿತರು, ತುಂಬಾ ವರ್ಷದಿಂದ ಅವ್ರಿಗೂ ನಮ್ಗೆ ಏಜ್ ಡಿಫರೆನ್ಸ್ ಇದ್ರು, ಬಟ್ ವಿ ಆರ್ ವೆರಿ ಕ್ಲೋಸ್. ನಾವು ಒಟ್ಟಿಗೆ ಎಲ್ಲ ಪ್ರವಾಸ ಮಾಡ್ತಾ ಇದ್ವಿ, ಒಟ್ಟಿಗೆ ಇರ್ತಾ ಇದ್ವಿ. ನಮಗೂ ಯಾವ್ದೇ ಸಂದರ್ಭದಲ್ಲಿ ಸಲಹೆ ಸಹಕಾರ ಬೇಕಾದಾಗ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಅವರೇ ನನ್ನನ್ನ ಕರ್ಕೊಂಡೋಗಿ ಈ ವಿಜಯದೇವನ ಈ ಮಹಾನ್ ಭಾವನ ಪರಿಚಯ ಮಾಡಿಸಿ ಇವತ್ತು ನಾವು ಇಲ್ಲಿಗೆ ಬಂದು ಅವನ ಹತ್ರ ಈ ತರದಲ್ಲಿ ಸಿಕ್ಕಾಕೊಬೇಕಾಗಿದೆ. ಸೊ ಅವರೇ ಪರಿಚಯ ಮಾಡಿಸಿದ್ ನನಗೆ. ಅವ್ರು ಬೇರೆ ಬೇರೆ ಹಂತದಲ್ಲಿ ಪರಿಚಯ ಮಾಡಿಸಿದ್ರು, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಫೆಸಿಲಿಟೀಸ್ ಅವೈಲ್ ಮಾಡಿದೀವಿ ಅಂತ ನಾವೇ ಹೇಳ್ತೀವಿ. ನಾವೇನು ಯಾವ ಫೆಸಿಲಿಟೀಸ್ ಅವೈಲ್ ಮಾಡಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ನಾವು ಮಾಡಿರೋ ಫೆಸಿಲಿಟೀಸ್ ಗೆ ದಯವಿಟ್ಟು ಅಕೌಂಟ್ಸ್ ಕೊಡಿ, ನಾವು ಕ್ಲೋಸ್ ಮಾಡ್ತೀವಿ ಅನ್ನೋದನ್ನ ನಾವು ಹೇಳ್ತಾ ಇರೋಂಥದ್ದು. ಹಾಗೆ ಈ ಪ್ರಸನ್ನ ಪಾಪ ಅವರು 3 ಸಂಸ್ಥೆಗಳಲ್ಲಿ ಇದಾಗಿದ್ರು, ಡೈರೆಕ್ಟರ್ ಆಗಿದ್ರು. ಯಾವುದು ಶರಾವತಿ, ಸಮೃದ್ಧಿ ಹಾಗೆ ಸಹ್ಯಾದ್ರಿ. ಅನಾವಶ್ಯಕವಾಗಿ ಸಹ್ಯಾದ್ರಿ, ಸಮೃದ್ಧಿ, ಶರಾವತಿ 3 ಇದಕ್ಕೆ ನೀನು ರೆಸಿಗ್ನೇಷನ್ ಕೊಡಬೇಕು ಅಂತ ಹೇಳಿ
ಒತ್ತಾಯಪೂರ್ವಕವಾಗಿ ಇವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕೊಡು ಆತರ ಅಂತ ಹೇಳಿ ಇವ್ರ ಹತ್ರ ಎಲ್ಲ ರೆಸಿಗ್ನೇಷನ್ ತಗೊಂಡಿದ್ದಾರೆ. ಅದರಲ್ಲಿ ಸಹ್ಯಾದ್ರಿ ರೆಸಿಗ್ನೇಷನ್ ಅಪ್ರೂವ್ ಮಾಡ್ಬಿಟ್ಟು ಅವ್ರನ್ನ ಸಹ್ಯಾದ್ರಿ ಸೊಸೈಟಿಯಿಂದನೂ ಪಾಪ ತೆಗೆದಾಕಿದ್ದಾರೆ. ಸೊ ಈ ತರದೆಲ್ಲ ಮಾಡಿ ಅವರಿಗೂ ಹರಾಸ್ಮೆಂಟ್ ಕೊಟ್ಟಿದ್ದಾರೆ ವಿಜಯದೇವ್ ಅವರು. ಸೊ ನಾನು ಅವರಿಗೂ ನಾನು ಪ್ರಸನ್ನಣ್ಣಂಗೂ ನಾನು ಹೇಳೋದಿಷ್ಟೇ, ಈಗ ಅವ್ರನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದಿರಲ್ಲ, ದಯವಿಟ್ಟು ನನಗೆ ಲೆಕ್ಕ ಕೊಡ್ಸಿ. ನಾನು ಅಕೌಂಟ್ ಕ್ಲೋಸ್ ಮಾಡಿ ಹೊರಗಡೆ ಬರಕ್ಕೆ ತಯಾರಿದ್ದೀನಿ. ಅದ್ ಲೆಕ್ಕ ಕೊಡ್ಸಿ. ನಮ್ಮ ಎಂಟೈರ್ ಒಕ್ಕೂಟದವ್ರಿಗೂ ಅಷ್ಟೇ ಅದನ್ನೇ ಕೇಳ್ತಾ ಇರೋದು, ಎಲ್ಲರಿಗೂ ಲೆಕ್ಕ ಕೊಡ್ಸಿ, ಅವರು ಕ್ಲೋಸ್ ಮಾಡಿ ಹೊರಗಡೆ ಬರ್ತಾರೆ. ಯಾರೋ ಬರಲ್ಲ ಅಂತ ಇದ್ರೆ ನಾವು ಅಂತವ್ರಿಗೆ ಸಪೋರ್ಟ್ ಮಾಡಂತ ವ್ಯವಸ್ಥೆನಲ್ಲಿ ನಾವು ಇಲ್ಲ. ಅವು ಒಂದು ಪ್ರಸನ್ನಣ್ಣಂದು. ಸೆಕೆಂಡ್ ವೆಂಕಟಸ್ವಾಮಿ ನಿಮ್ಮ ವಿರುದ್ಧ ಮಾತನಾಡ್ತಿದ್ದಾರೆ. ಅಲ್ಲ, ಅವ್ರು ಏನ್ ಮಾತಾಡಿದ್ದಾರೆ ಅಂತ ಅನ್ಕೊಂಡಿಲ್ಲ ನಾನು. ಅವರು ಏನ್ ನಡೆದಿದಂತದ್ದಕ್ಕೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ, ಅದು ಸತ್ಯನೇ. ಅವರು ನನ್ನ ಸ್ನೇಹಿತರು ಅಂತ ಹೇಳಿದ್ದಾರೆ, ಅದು ಸತ್ಯನೇ. ಕೆಲವು ಬೇರೆ ಬೇರೆ ಸಂದರ್ಭದಲ್ಲಿ ಫೆಸಿಲಿಟೀಸ್ ತಗೊಂಡಿದ್ದಾರೆ ಅಂತ, ಅದು ಕರೆಕ್ಟೇ. ಇನ್ನು ಬೇರೆ ಏನ್ ಮಾತಾಡಿದ್ರೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಗೊತ್ತಿದ್ದಂಗೆ ಅವ್ರೇನು ಮಾತಾಡ್ಲಿಕ್ಕಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಈಗ ಮಾತಾಡ್ಲಿಕ್ಕೆ ಏನಿದೆ, ಈಗ ನಾವು ತಗೊಂಡಿರೋಂತ ಫೆಸಿಲಿಟಿನ ಕ್ಲೋಸ್ ಮಾಡಕ್ ರೆಡಿ ಇದೀವಿ ಅಂತ ಹೇಳಿದ್ರೆ ಲೆಕ್ಕ ಕೊಡದೆ ಇವರು ನಮ್ಮ ಪ್ರಾಪರ್ಟಿನ ಒಳಗಡೆ ಹಾಕಕ್ಕೆ ನೋಡ್ತಾ ಇರೋಂತ ಸಂದರ್ಭದಲ್ಲಿ ವಿಜಯದೇವ್ ಅವರು ನಾವ್ ಇನ್ನೇನಿರುತ್ತೆ. ಇನ್ನೊಂದು ಸೆಕೆಂಡ್ ಆಗಿ ಮಾತಾಡಿದ್ರೆ ವೆಂಕಟಸ್ವಾಮಿನೂ ಹಿರಿಯರಿದ್ದಾರೆ, ಅವರು ನಮ್ಮ ಸ್ನೇಹಿತರಿದ್ದಾರೆ, ವೆಲ್ ವಿಷರ್ ಇದ್ದಾರೆ. ಸೊ ಅವರು ನಮ್ಗೆ ಕೆಲವು ಸಂದರ್ಭದಲ್ಲಿ ಪ್ರಸನ್ನಣ್ಣನ ಮೂಲಕನೇ ಅವರು ಪರಿಚಯ ಆಗಿರುತ್ತದೆ ನನಗೆ. ಕೆಲವು ಇವ್ರದ್ದು ವಿಜಯದೇವ್ದು ಒಂದು ಸಿಸ್ಟಮ್ ಇದೆ. ಈ ನಾವು ಖಾಲಿ ಪೇಪರು, ಖಾಲಿ ಸ್ಟಾಂಪ್ ಪೇಪರು, ಖಾಲಿ ಚೆಕ್, ಖಾಲಿ ವೋಚರ್ಸ್ ಗಳಿಗೆ ಸೈನ್ ಹಾಕೋದಲ್ದೆ ಈ ನಮ್ಮ ಜಾಮೀನ್ ಅಂತ ಇಬ್ರು ಕೊಡ್ಬೇಕಾಗ್ತದೆ. ಅವರು ಖಾಲಿ ಚೆಕ್ ಕೊಡಬೇಕು, ಖಾಲಿ ಸ್ಟಾಂಪ್ ಪೇಪರ್ ಸೈನ್ ಹಾಕ್ಬೇಕು, ಖಾಲಿ ವೋಚರ್ಸ್ ಸೈನ್ ಹಾಕ್ಬೇಕು, ಖಾಲಿ ಅಪ್ಲಿಕೇಶನ್ ಫಾರ್ಮ್ಸ್ ಸೈನ್ ಹಾಕ್ಬೇಕು. ಸೊ ಆ ತರ ಸಂದರ್ಭದ ಅಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ ವಿಜಯದೇವ್ ಅವರು ಸೊಸೈಟಿನಲ್ಲಿ. ಸೊ ವೆಂಕಟಸ್ವಾಮಿನೂ ನನಗೆ ಜಾಮೀನ್ ಆಗಿದ್ದಾರೆ. ಅವರು ಪಾಪ ಏನು ನಾನು ಅವ್ರ ಮೂಲಕನೂ ಹೇಳೋದಿಷ್ಟೇ, ಅವ್ರಿಗೆ ನಾವು ಯಾವ ತರ ನಮ್ಗೆ ಜಾಮೀನ್ ಹಾಕಿದವರಿಗೆ ತೊಂದರೆ ಆಗಕ್ಕೆ ನಾವು ಬಿಡೋದಿಲ್ಲ. ಅವ್ರಿಗೂ ಜಾಮೀನ್ ಹಾಕಿದ್ಮೇಲೆ ಅವರಿಗೂ ಸ್ವಲ್ಪ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಇರೋದ್ರಿಂದ ದಯವಿಟ್ಟು ಅವರು ನಮಗೆ ಲೆಕ್ಕ ಕೊಡಿಸ್ಲಿ, ವಿಜಯದೇವ್ ಅವ್ರ ಮೂಲಕ ಲೆಕ್ಕ ಕೊಡಿಸ್ಲಿ, ನಾವು ಅಕೌಂಟ್ ಕ್ಲೋಸ್ ಮಾಡ್ತೀವಿ ಅನ್ನೋ ವಿಚಾರ ಹೇಳ್ತೀನಿ. ಒಂದು. ಎರಡನೇದಾಗಿ ಅವ್ರನ್ನು ವೆಂಕಟಸ್ವಾಮಿನು ಇಲ್ಲಿ ಡೈರೆಕ್ಟರ್ಶಿಪ್ ಇಂದ ಕಿತ್ತಾಕಿದ್ದಾರೆ. ಎಲ್ಲಿ ಅವರು ಸಮೃದ್ಧಿನೋ ಶರಾವತಿನೋ ಯಾವುದೋ ಒಂದ್ರಲ್ಲಿ ಡೈರೆಕ್ಟರ್ ಆಗಿದ್ರು. ಅವರಿಗೂ ಅದೇ ಇದೇ ತರ ಇವರು ವಿಜಯದೇವ್ ಅವರು ಟಾರ್ಚರ್ ಕೊಟ್ಟು, ನೀನು ಆರೋಗ್ಯ ಸರಿ ಇಲ್ಲ ಅಂತ ಕೊಟ್ಟು ನನಗೆ ರೆಸಿಗ್ನೇಷನ್ ಕೊಟ್ಟು ಹೋಗು ಅಂತ ಹೇಳಿ ತಗೊಂಡು ಅವ್ರನ್ನು ತೆಗೆದಾಕಿದ್ದಾರೆ. ಇದೇ ವಿಚಾರಕ್ಕೆ ಅನಾವಶ್ಯಕ ಎಲ್ಲರಿಗೂ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ವಿಜಯದೇವ್ ಅನ್ನೋದು ನನಗೆ ಗೊತ್ತಿಲ್ಲ. ರಾದರ್ ಅವರು ಅದನ್ನೇ ಅಕೌಂಟೇ ಕೊಟ್ಬಿಟ್ರೆ ಅತ್ಲಾಗ ಇಷ್ಟೊತ್ತಿಗೆ ಎಲ್ಲದೂ ಬಗೆಹರಿಸಿ ಹೋಗ್ತಾ ಇತ್ತು. ಮೂರನೇದಾಗಿ ತನಿಕಲ್ ರಾಜಣ್ಣ ಅಂತ. ತನಿಕಲ್ ರಾಜಣ್ಣನು ನಮ್ಮ ಕ್ಲೋಸ್ ರಿಲೇಟಿವ್. ಅವರು ರಾಜಣ್ಣ ಅವ್ರದ್ದು ಅಲ್ಲಿ ಕೋಟಿಗಟ್ಲೆ ಸಾಲ ಇದೆ. ಅವರಿಗೆ ಆ ಅಬ್ಲಿಗೇಷನ್ ನಲ್ಲಿ ಅವರಿದ್ದಾರೆ. ಏನು ಅವ್ರಿಗೆ ಏನಾದ್ರು ಅವರ ಪ್ರಾಪರ್ಟಿನ ಎಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಬಿಡ್ತಾರೆ, ನನ್ನ ಪ್ರಾಪರ್ಟಿ. ಯಾಕಂದ್ರೆ ವಿಜಯದೇವದ ಅದು ಕಾಮನ್ ಡೈಲಾಗು, ಯಾರೇ ಅವ್ರಿಗೆ ಸಹಕರಿಸಲಿಲ್ಲ ಅಂದ್ರೆ ಅವ್ರಿಗೆ ಹೇಳ್ಬಿಡೋದು, ನಿಮ್ಮ ಪ್ರಾಪರ್ಟಿ ನೋಡ್ರಿ, ನಿಮ್ಮ ಚೆಕ್ ನ ಬೌನ್ಸ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ತಿವಿ, ನಿಮ್ಮ ಪ್ರಾಪರ್ಟಿ ಮೇಲೆ ನಾವು ಅಟ್ಯಾಚ್ಮೆಂಟ್ ತರ್ತೀವಿ, ನಿಮ್ಮ ಮಾಡಿ ನಾವು ಅದನ್ನ ಇದು ಮಾಡ್ತೀವಿ ಅಂತ ಹೇಳಿ. ಇದು ಕಾಮನ್. ಇದು ನೀವು ಯಾರು ನನ್ನ ಬಿಟ್ಟು ನೀವೊಂದ್ 100 ಜನಕ್ಕೆ ನೀವಾಗೆ ವೈಯಕ್ತಿಕವಾಗಿ ಕೇಳಿ, ಅಲ್ಲೆಂತ ಅಲ್ಲಿ ವ್ಯವಹಾರ ಮಾಡ್ತಿರೋಂತರ ಹತ್ರ ಇದು ಸತ್ಯನ ಸುಳ್ಳು ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಈ ತರ ಅವ್ರದ್ದು ಕೋಟಿಗಟ್ಟಲೆ ಸಾಲ ಇರೋದ್ರಿಂದ ಅವರು ಅವರ ವಿಜಯದೇವ್ ಅವರ ಕಪಿ ಮುಷ್ಟಿನಲ್ಲಿ ಇದ್ದಾರೆ. ಸೊ ಅವರು ಯಾವ ಅಪ್ಲಿಕೇಶನ್ಗೆ ಆ ತರ ಎಲ್ಲ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಅವ್ರದ್ದೆಲ್ಲ ಸ್ವಲ್ಪ ನಾನು ನೋಡಿದೆ, ಅವ್ರು ಮಾತಾಡಿರೋಂಥದ್ನೆಲ್ಲ. ಅವರು ನಾನು ಹೇಳ್ತೀನಿ, ಜಾಮೀನ್ ಹಾಕಿದ್ದಾರೆ, ಕರೆಕ್ಟ್, ಅವ್ರಿಗೂ ಜವಾಬ್ದಾರಿ ಇದೆ. ದಯವಿಟ್ಟು ನನಗೆ ಅಕೌಂಟ್ ಕೊಡಿಸ್ಲಿ. ನಮ್ಮ ಫ್ಯಾಮಿಲಿಯವರು ಒಬ್ರು ಹಿರಿಯರು ಅವ್ರನ್ನ ರಾಜಣ್ಣ ಅವ್ರನ್ನ ಕರೆದು ಬಿಟ್ಟು, ನೋಡಿ ನಾವು ಅಕೌಂಟ್ ನ ಕ್ಲೋಸ್ ಮಾಡ್ಬೇಕು ಅಂತ ಇದೀವಿ, ವಿಜಯದೇವ್ ಅವ್ರ ಹತ್ರ ನಮಗೆ ಲೆಕ್ಕ ಕೊಡಿಸಿ, ನಾವು ಅದನ್ನ ಆಡಿಟ್ ಮಾಡಿಸ್ಕೊಂಡು ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ರಾಜಣ್ಣ ಅವ್ರನ್ನ ಅವ್ರ ಮನೆಗೆ ಕರ್ಸ್ಕೊಂಡು ಹೇಳ್ ಕಳ್ಸಿದ್ರು. ಆ ಸಂದರ್ಭದಲ್ಲಿ ರಾಜಣ್ಣನು ಹೋಗಿ ವಿಜಯದೇವ್ ಅವ್ರ ಹತ್ರ ಕೇಳಿದ್ದಾರೆ. ಇಂಥವ್ರು ಹೇಳಿದ್ರು, ಅವರು ಹೇಳಿದ್ದಾರೆ ಒಂದು ಲೆಕ್ಕ ಕೊಟ್ಬೇಡಿ ಅವರಿಗೆ ಅಂತ. ಅವಾಗ ವಿಜಯದೇವ್ ನಾನು ಯಾವನಿಗೂ ಕೊಡಲ್ಲ ಲೆಕ್ಕ, ಅವ್ನು ಸುಪ್ರೀಂ ಕೋರ್ಟಿಗೆ ಹೋಗ್ಲಿ ಬೇಕಾದ್ರೆ, ನಾನು ಲೆಕ್ಕ ಕೊಡಲ್ಲ. ಇವ್ರ ಮಾತಲ್ಲಿ ದಿನಕ್ಕೆ 10 ಸತಿ ಸುಪ್ರೀಂ ಕೋರ್ಟ್ ಒಂದು ಇವ್ರದ್ದು ಆಡು ಭಾಷೆ. ಅದು ಯಾರು ಮಾತಾಡಿದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ, ಕ್ರಿಮಿನಲ್ ಕೇಸ್ ಹಾಕ್ತೀನಿ, ನಿನ್ನ ಅಟ್ಯಾಚ್ಮೆಂಟ್ ಮಾಡ್ತೀನಿ, ನಾನು ಸುಪ್ರೀಂ ಕೋರ್ಟಿಗೆ ಬೇಕಾದ್ರೆ ಹೋಗ್ತೀನಿ, ಈ ತರ ಹೇಳ್ಕೊಂಡು ಮಾಡ್ಕೊಂಡ್ ಬಂದಿರತ್ತದು. ಆಮೇಲೆ ರಾಜಣ್ಣ ಅವ್ರಿಗೆ ನಾನು ಹೇಳ್ತೀನಿ, ಅವರು ಅಷ್ಟೇ ಭಾರತ್ ಬ್ಯಾಂಕ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಅನಾವಶ್ಯಕವಾಗಿ ಯಾವ್ದೇ ತರ ಪ್ರೂಫ್ ಇಲ್ಲದೆ ಸುಮ್ನೆ ಮಾತಾಡಬಾರ್ದು. ಅವ್ರ ಹತ್ರ ಯಾವ್ದಾರು ಪ್ರೂಫ್ ಇದ್ರೆ ದಯವಿಟ್ಟು ಅವ್ರಿಗೆ ಕೊಡಕ್ ಹೇಳಿ. ಯಾವ್ದಾರು ಆಕ್ಷನ್ ಬಂದಿತ್ತು ನಮ್ಮ ಪ್ರಾಪರ್ಟಿ, ಅಥವಾ ಏನೋ ಬೀಗ ತಗೊಂಡ್ ಬಂದಿದ್ರು ಅಂತೆಲ್ಲ ಹೇಳ್ತಾ ಇದ್ರು. ಏನೋ ಬೀಗ ತಗೊಂಡ್ ಬಂದಿದ್ದು ಅಥವಾ ಇನ್ನೊಂದಿದ್ರೆ ಪ್ರೂಫ್ ಇದ್ರೆ ದಯವಿಟ್ಟು ಕೊಡಕ್ ಹೇಳಿ. ಯಾರೇ ಒಬ್ಬ ಎಜುಕೇಟೆಡ್ ಮನುಷ್ಯಂಗೆ ಅರ್ಥ ಆಗ್ತದೆ ಬೀಗ ಹಾಕದು ಇದೆಲ್ಲ ಆ ತರದ್ದೆಲ್ಲ ಸಿಸ್ಟಮ್ ಈ ವ್ಯವಸ್ಥೆನಲ್ಲಿ ಇಲ್ಲ. ಅದಲ್ಲ ಸುಮ್ನೆ ಅವ್ರು ಯಾಕೆ ಅವೆಲ್ಲ ತಪ್ಪು ಮಾಹಿತಿ ಮಾಡ್ತಾರೆ ಅಥವಾ ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಆಮೇಲೆ ಅವ್ರ ಅಕೌಂಟ್ಸ್ ಕೊಡ್ಸಿದ್ರೆ ನಾವು ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್. ಯಾಕಂದ್ರೆ ನಮಗೂ ಒಂದು ಇದಾಗತ್ತೆ, ನಾವು ಇದರಿಂದ ಹೊರಗಡೆ ಹೋಗ್ಬೋದು. ಅವರು ಜಾಮೀನ್ದಾರರಾಗಿರೋದ್ರಿಂದ
ಅವ್ರ ಹತ್ರ ಒಂದು ವಿಜಯದೇವ್ ಹತ್ರ ಮಾತಾಡಿ ನಮ್ಮ ಎಲ್ಲಾ ಅಕೌಂಟ್ಸ್ ಗಳನ್ನ ಅವ್ರು ಕೊಡಿಸ್ಲಿ, ನಿಮ್ಮ ಮಾಧ್ಯಮದ ಮೂಲಕನೇ ನಾನು ಹೇಳ್ತೀನಿ. ಹಾಗೆ ಭಾರತ್ ಬ್ಯಾಂಕ್ ನಲ್ಲಿ ನಾವು ತಗೊಂಡಿರೋದು ಇಟ್ಸ್ ಅ ಟೇಕ್ ಓವರ್ ಲೋನ್. ಆ ಟೇಕ್ ಓವರ್ ಲೋನಿಗೆ 3,10,00,000 ನಮಗೆ ಬೇಕಾಗಿತ್ತು, ಇವರಿಂದ ಅವೈಲ್ ಮಾಡಿದೀವಿ, ಅದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದೀವಿ. ಆಮೇಲೆ ರಾಜಣ್ಣ ಅವರೆಲ್ಲ ಹೇಳ್ತಾ ಇದ್ರು ದಾಖಲೆಗಳನ್ನ ನಮಗೆ ಕೊಟ್ಟರು, ಅದನ್ನ ನಾವು ಇಲ್ಲಿ ಕೊಟ್ವಿ ಅಂತ. ಟೇಕ್ ಓವರ್ ಲೋನ್ ನಲ್ಲಿ ನಿಮಗೆ ಗೊತ್ತಿದೆ ಪ್ರೊಸೀಜರ್, ಅವರು ದಾಖಲೆಗಳು ಆಬ್ವಿಯಸ್ಲಿ ಎಲ್ಲಿಂದ ಟೇಕ್ ಓವರ್ ಆಗಿರುತ್ತೆ ಆ ಸಂಸ್ಥೆಗೆ ಅವರು ಕೊಡುವಂಥದ್ದು ನಾರ್ಮಲ್ ಸಿಸ್ಟಮ್ ಅದು. ಸೊ ಅದಕ್ಕೆ ನಮ್ದು ಸಮ್ಮತಿ ಬೇಕಾಗತ್ತೆ, ನಾವು ಒಂದು ಸೈನ್ ಕೊಡ್ಬೇಕಾಗತ್ತೆ ಲೆಡ್ಜರಿಗೆ, ನಾವೆಲ್ಲ ಇದನ್ನ ಕೊಟ್ಟಿದೀವಿ ಅನ್ನಂಥದ್ದು. ಅದನ್ನ ತಗೊಂಡು ಅವರು ಮಾಡಿದ್ದಾರೆ, ಆ ತರದಲ್ಲಿ ಮಾಡಿರೋಂಥದ್ದು. ಓಕೆ, ಈಗ ಅದರ ಜೊತೆಲಿ ನಿಮ್ಗೆ ಇನ್ನೊಂದು ಅವ್ರು ಸವಾಲನ್ನು ಹಾಕಿರುವಂತದ್ದು, ಈಗ ಇರೋ ಸಂತ್ರಸ್ತರ ಏನೋ ಒಂದು ಒಕ್ಕೂಟವನ್ನೇನು ಇವರು ಮಾಡ್ಕೊಂಡಿದ್ದಾರೆ, ಅದೇ ರೀತಿಯಲ್ಲಿ ಅದಕ್ಕೂ ಕೂಡ ಅವರ ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿಗಳನ್ನ ಮಾಡ್ಕೊಂಡಿದ್ದಾರೆ. ಇವೆಲ್ಲರೂ ಸೇರಿಕೊಂಡು ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ಲಿ, ಒಂದು ಸಹಕಾರಿ ಸಂಘವನ್ನ ಕಟ್ಲಿ, ಒಂದು 50ರಿಂದ ಒಂದು 100 ಜನ ಷೇರುದಾರರನ್ನ ಮಾಡ್ಲಿ, 50 ಲಕ್ಷ ಡೆಪಾಸಿಟ್ ನ ತರಲಿ ಅನ್ನೋ ನೇರವಾದ ಸವಾಲನ್ನ ನಿಮ್ಗೆ ಹಾಕಿದ್ದಾರೆ. ಸರ್, ವಿಜಯದೇವ್ ಅವರಿಗೆ ದಯವಿಟ್ಟು ಹೇಳಿ, ನಾವು ಕೇಳ್ತಾ ಇರೋದಕ್ಕೆ ದಯವಿಟ್ಟು ಉತ್ತರ ಕೊಡಕ್ಕೆ ಹೇಳಿ. ನಾವು ಎಲ್ಲರೂ ಬೇರೆ ಬೇರೆ ಹುದ್ದೆನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ನಮ್ದೇ ಆದಂತ ಬಿಸ್ನೆಸ್, ನಮ್ದೇ ಆದಂತ ವರ್ಕ್ ಗಳಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇನ್ನೊಂದು ಸೊಸೈಟಿ ಮಾಡೋದಂತಲ್ಲ, ನಮ್ಮ ಉದ್ದೇಶ ತಗೊಂಡಿರಂತ ಲೋನ್ ನ ಗೌರವದಿಂದ ಕ್ಲೋಸ್ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ದಯವಿಟ್ಟು ಅದಕ್ಕೆ ಪೂರಕವಾಗಿ ಅವ್ರು ಏನ್ ಮಾಹಿತಿ ಕೊಡಬೇಕು, ಏನ್ ಕೊಡಬೇಕು ಅದನ್ನ ಕೋಆಪರೇಟ್ ಮಾಡಕ್ ಹೇಳಿ. ಅದು ಬಿಟ್ಟು ನಾವು ಸೊಸೈಟಿ ಮಾಡಿ, ಇನ್ನೊಂದ್ ಮಾಡಿ, ಮತ್ತೊಂದ್ ಮಾಡಿ ಅಂತ ನಮ್ಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ನಾವು ಆದ್ರೆ ನನಗಂತೂ ನನ್ನ ಕೆಲಸಗಳೇ ನನಗೆ ಜಾಸ್ತಿ ಇದೆ, ನಾನೇನು ಆ ತರದ ಆ ದಿಕ್ಕಲ್ಲಿ ನಾನು ಇಲ್ಲ. ಸೊ ಇನ್ ಬೇರೆ ಯಾರು ಇದ್ರೆ ನಾವು ಮಾಡ್ಬೋದು, ನನಗಂತೂ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮತ್ತೊಂದು ಹೇಳಿದ್ರೆ, ಈ ಎಲ್ಲ ಗೊಂದಲಗಳಿಗೆ ಕಾನೂನಿನ ಕಡಿದಾಳ ಅವರೇ ನೇರ ಕಾರಣ ಅನ್ನೋ ಮಾತನ್ನ ಹೇಳುವಂತದ್ದು. ಅಂದ್ರೆ ಕಾನೂನಿನ ಕಡಿದಾಳ ಅವರು ಹಾಗೂ ಅವ್ರ ನಡುವೆ ವೈಯಕ್ತಿಕ ಜಿದ್ದಿಗೆ ಏನೋ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಯಾವುದೇ ತರ ಜಿದ್ದು ಇಲ್ಲ ಸರ್. ಇದರಲ್ಲಿ ವಿಜಯದೇವಿಗೆ ಬೇಕಾಗಿರೋದು ನನ್ನ ಪ್ರಾಪರ್ಟಿ. ಸಿಂಪಲ್, ಒನ್ ಲೈನ್ ಆನ್ಸರ್. ಕಾನೂನಿನ ಕಡಿದಾಳ ಅವರ ಪ್ರಾಪರ್ಟಿ ವಿಜಯದೇವಿಗೆ ಬೇಕಾಗಿದೆ. ಇದು ಒಂದೇ ಒಂದು ಲೈನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಬೇರೆಯವ್ರ ಹತ್ರ ಇದೇ ತರ ಮಾಡಿ ಬಹಳಷ್ಟು ಜನ ಹತ್ರ ಸಂತ್ರಸ್ತರು ಬೇರೆ ಅವ್ರ ಜಾಗ ಕಳ್ಕೊಂಡಿದ್ದಾರೆ, ಬೇಕಾದಷ್ಟು ಉದಾಹರಣೆಗಳಿದೆ. ಇದೇ ತರ ಮಾಡಿ ಅವ್ರನ್ನೆಲ್ಲ ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ಮಾಡಿಸೋದು, ಅವ್ರಿಗೆ ಟಾರ್ಚರ್ ಕೊಡೋದು, ಅವ್ರ ನಂತರದಲ್ಲಿ ಅವರೇ ಪರ್ಚೇಸ್ ಅಡ್ಡಾದಿಡ್ಡಿ ಪರ್ಚೇಸ್ ಮಾಡೋದು, ಇದೇ ತರ ಮಾಡ್ಬಿಟ್ಟು 100 ಕೋಟಿ ಈಗಾಗಲೇ ವಿಜಯದೇವ್ ಮಾಡಿದ್ದಾರೆ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ. ನನ್ನ ಹತ್ರ ನೀವು 200-300 ನಾನು ಲೆಕ್ಕನೇ ನಿಮ್ಗ ಊಹಿಸಕ್ಕೆ ಆಗದಿದ್ದಷ್ಟು ಆಸ್ತಿ ಇದೆ ಅಂತ ಹೇಳಿ. ಈ ಏನೋ ಒಬ್ಬ ಮನುಷ್ಯ ಬಂದು ಈ ಊಹಿಸಕ್ಕೆ ಆಗದಿದ್ದಷ್ಟು ಆಸ್ತಿ ಎಲ್ಲ ಹೇಗ್ ಮಾಡಕ್ ಸಾಧ್ಯ ಅನ್ನೋಂಥದ್ದು ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ನನ್ನ ಹೆಸರನ್ನ ಅವರು ಇದು ಮಾಡ್ತಾ ಇದಾರೆ. ಯಾಕೆ ಅಂದ್ರೆ ಅವ್ರಿಗೆ ನಮ್ಮ ಆಸ್ತಿ ಬೇಕಷ್ಟೇ. ನಾವು ಯಾವುದೇ ತರ ಆಸ್ತಿ ಕೊಡಕ್ ನಾವು ತಯಾರಿಲ್ಲ. ನಾವು ಆಸ್ತಿ ನಾವು ಇಟ್ಕೊಳಕ್ಕೆ ಅಂತ ಇರೋರು. ಲೋನ್ ತಗೊಂಡಿದೀವಿ, ಲೆಕ್ಕ ಕೊಡ್ಲಿ, ಆಡಿಟ್ ಮಾಡಿಸ್ಕೊಂಡು ವಿತಿನ್ ಎ ವೀಕಲ್ ವಿಲ್ ಸೆಟಲ್ ದ ಅಕೌಂಟ್. ಅದೇ ನೀವು ಹಣವನ್ನ ಕಟ್ಟಿ ಸಾಲ ತೀರ್ಸಕ್ಕೆ ಈ ಬಡ್ಡಿ ಸಮೇತ ಈ ಕ್ಷಣಕ್ಕೂ ನೀವು ರೆಡಿ? ಹೌದು, ಬಡ್ಡಿ ಸಮೇತ. ಯಾವ ಬಡ್ಡಿ? ಇವ್ರು ಹಾಕಿರಂತ ಮನೆ ಹಾಳು ಬಡ್ಡಿ ಅಲ್ಲ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನಲ್ಲಿ ಸೀಲಿಂಗ್ ಲಿಮಿಟ್ ಇದೆ, ಇಷ್ಟೇ ಹಾಕಬೇಕು ಅಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಹಾಕಬೇಕು. 3 ತಿಂಗಳಿಗೆ ಒಂದ್ಸತಿ ಕಾಂಪೌಂಡ್ ಇಂಟ್ರೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅವಕಾಶ ಇದೆಯಾ? ಮಾಡ್ಲಿ. ಅಥವಾ ಇವರಿಗೆ ನಾನು ಒಂದು 50% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀನಿ, ನಂಗೆ ಅವಕಾಶ ಇದೆ, ನಂಗೆ ಕಾನೂನು ಇದು ಡಿಪಾರ್ಟ್ಮೆಂಟ್ ಇಂದ ಅಂತಿದ್ರೆ ಮಾಡ್ಲಿ. ಐ ಆಮ್ ರೆಡಿ ಟು ಪೇ. ಕರೆಕ್ಟ್ ಆಗಿ ಮಾಡ್ಲಿ, ಫೇರ್ ಆಗಿ ಬಿಸ್ನೆಸ್ ಮಾಡ್ಲಿ, ಕರೆಕ್ಟ್ ಆಗಿರೋಂಥದ್ನ ಕೊಡ್ಲಿ. ಇವ್ರು ಕೊಟ್ಟಿದ್ದಾರೆ. ಈಗ ನನಗೆಲ್ಲ ಒಂದು 50 ಲಕ್ಷ ದುಡ್ಡು ಕೊಟ್ಟು ಅಂದ್ರೆ 50 ಲಕ್ಷ ನನ್ನ ಅಕೌಂಟಿಗೆ ಬಂದಿರ್ಬೇಕಲ್ಲ ಸರ್. ನನ್ನ ಅಕೌಂಟಿಗೆ ಬಂದಿದ್ರೆ ತಾನೇ ನಾನು ಐ ಆಮ್ ಲಯಬಲ್ ಟು ಪೇ. ಅಕೌಂಟ್ ಬಂದಿದ್ದು ನಾವು ಪ್ರೂವ್ ಮಾಡ್ಬೇಕಲ್ಲ. ಅವ್ರು ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನನ್ನ ಅಕೌಂಟ್ ಪಕ್ಕದಲ್ಲಿ ಇಟ್ಕೊಂಡು ನಾನು ಆಡಿಟ್ ಮಾಡಿಸ್ತೀನಲ್ಲ, ಈ ಅಮೌಂಟ್ ನನಗೆ ಬಂದಿದೆಯೋ ಬಂದಿಲ್ವೋ ಅನ್ನೋದು. ಕಾನೂನವರೇ, ಅದರ ಜೊತೆಯಲ್ಲಿ ಈಗ ಇನ್ನೊಂದು ಪ್ರಮುಖವಾಗಿ ಚರ್ಚೆಯಲ್ಲಿರುವಂತದ್ದು, ಇವರು ಏನು ಸಾಲವನ್ನ ತಗೊಂಡು ಡಿಫಾಲ್ಟರ್ಗಳು ಏನಾಗಿದ್ದಾರೆ, ಅವರು ಒಂದು ರೀತಿಯಲ್ಲಿ ಹಣವನ್ನು ಉಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಣವನ್ನ ಕಟ್ಟಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತನಿಖೆಗೆ ಹೆದರಿ ಇವರ ಒಂದು ಸಾಲದ ಹಣ ಇದ್ದ ಕಡಿಮೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವ ಒಂದು ಇರಾದೆಯಲ್ಲಿದ್ದಾರೆ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿರುವಂತದ್ದು. ಸರ್, ನಾನು ಈ ಒಕ್ಕೂಟದ ಸದಸ್ಯನಾಗಿ ಒಂದು ಮಾತನ್ನ ಮಾಧ್ಯಮದ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಒಕ್ಕೂಟದಲ್ಲಿ ಯಾರಿದ್ದಾರೆ, ಈಗ ಬಹಳಷ್ಟು ಜನ ಸಂತ್ರಸ್ತ ಏನಿದ್ದಾರೆ, ಅವರೆಲ್ಲರದ್ದು ಇಂಟ್ರೆಸ್ಟ್ ಒಂದೇ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಸಾಲ ತಗೊಂಡಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ನಾವು ತಗೊಂಡಿರೋ ಸಾಲಕ್ಕೂ ವಿಜಯದೇವ್ರು ಹೇಳ್ತಾ ಇರೋ ಸಾಲಕ್ಕೂ ಬಹಳ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ದಯಮಾಡಿ ನಮ್ಗೆಲ್ಲರಿಗೂ ನಾವು ಕೇಳಿದಂತ ನ್ಯಾಯಬದ್ಧವಾದಂತ ಅಕೌಂಟ್ಸ್ ಗಳನ್ನ ದಯವಿಟ್ಟು ಕೊಡಿ. ನಾವು ಅದನ್ನ ಆಡಿಟ್ ಮಾಡಿಸ್ಕೊಂಡು ಅದು ನ್ಯಾಯಬದ್ಧವಾಗಿದ್ರೆ ಅದನ್ನ ಇಮಿಡಿಯೇಟ್, ಯಾವತ್ತೂ ಅಲ್ಲ ಇಮಿಡಿಯೇಟ್ ಕಟ್ಟೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನಂತದ್ನ ನಾವು ಹೇಳ್ತಾ ಇದೀವಿ. ಇದು ನಮ್ದು ಕ್ಲಿಯರ್ ಆಗಿದೆ. 1 ಪಾಯಿಂಟ್ ಎಜೆಂಡಾ ವೆರಿ ಕ್ಲಿಯರ್.
ಇದಕ್ಕೆ ಅವರು ತಿರ್ಗಾ ಮುರ್ಗಾ ಮಾಡಿ ಅವ್ರು ಕಟ್ಟಕ್ ಆಸಕ್ತಿ ಇಲ್ಲ, ಅದಿಲ್ಲ ಇದಿಲ್ಲ, ಇದೆಲ್ಲ ಈ ವಿಜಯದೇವರ ಕುಕ್ಕರ್ ಸ್ಟೋರಿ. ತನಿಖೆಗೆ ಹೆದರಿ ಅವರು ಹಣವನ್ನು ಕಡಿಮೆ ಮಾಡಿ ನಿಮ್ಗೆ ಕಟ್ಟಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅನ್ನೋ ಒಂದು ಖಂಡಿತ ಭ್ರಮೆಯಲ್ಲಿ ಇದ್ದೀರಾ ತಪ್ಪು. ಓಕೆ, ನಾವು ತನಿಖೆಗೆ ಹೋಗ್ತಾ ಇರ್ಲಿಲ್ಲ, ಓಕೆ, ತನಿಖೆ ಹಂತಕ್ಕೆ ಹೋಗ್ತಾ ಇರ್ಲಿಲ್ಲ. ಇವರು ಅಕೌಂಟ್ ನಮ್ಗೆ ಕೊಟ್ಟಿದ್ದಿದ್ರೆ ಓಕೆ, ನಾವ್ ಇಲ್ಲೇ ಅಕೌಂಟ್ ಅನ್ನ ಸೆಟಲ್ ಮಾಡ್ಕೊಂಡು ನಾವು ಆಡಿಟ್ ಮಾಡಿಸ್ಕೊಂಡು ಸರಿ ಇದ್ದಿದ್ರೆ ಸೆಟಲ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಇವರಿಂದ ನಾವು ಎಲ್ಲಾ ಪ್ರಯತ್ನಗಳು ಮಾಡಿ ಸಿಗದಿದ್ದಾಗ ನಾವು ಆ ಹಂತಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ RCS ಅವರು ಸುಯೋಮೋಟೋ ಇಂದ ಮನಗಂಡು ಅವರು ಮಾಡಿರಂತ 64 ಎನ್ಕ್ವೈರಿ ಆಗ್ಲಿ ಅಂತ ಇವಾಗ ಕಾಯ್ತಾ ಇದೀವಿ. ಎನ್ಕ್ವೈರಿನಲ್ಲಿ ನೀವು ಹೇಳೋದ್ ಬೇಡ, ನಾವು ಹೇಳೋದ್ ಬೇಡ, ಎನ್ಕ್ವೈರಿ ಆಫೀಸರ್ ಹೇಳ್ತಾರೆ ಯಾವ್ದು ಕರೆಕ್ಟ್ ಇದೆ, ಯಾವ್ದು ತಪ್ಪಿದೆ, ಯಾರು ಸೇರಿ ಇದಾರೆ ಅಂತ ಹೇಳಿ. ಇವರು ಅದನ್ನ ರಿಪೋರ್ಟ್ ಬರ್ಲಿ ಅಲ್ಲ, ಬಂದಾಗ ನಮಗೆ ಗೊತ್ತಾಗತ್ತಲ್ಲ ಏನು ಅಂತ ಹೇಳಿ. ಅಲ್ಲಿ ತನಕ ಯಾಕೆ ಅದೇ ಇವರು ಅದನ್ನ ಬಿಟ್ಟು ಎನ್ಕ್ವೈರಿ ಆಗ್ಬಾರ್ದು ಅಂತ ಹೇಳಿ ಇವರು ಸತತ ಪ್ರಯತ್ನ ಎಲ್ಲ ಮಾಡ್ತಾ ಇದಾರಲ್ಲ, ಅದನ್ನೆಲ್ಲ ಬಿಟ್ಟು ವೆಲ್ಕಮ್ ಮಾಡ್ಬೋದಲ್ಲ ಮಾಧ್ಯಮದ ಮುಂದೆ. ವಿಜಯದೇವ್ ಅವರು ವೆಲ್ಕಮ್ ಮಾಡ್ಬೋದಲ್ಲ. ನಾವು 3 ಸೊಸೈಟಿಗಳಿಗೆ 64 ಎನ್ಕ್ವೈರಿ ಏನ್ ಕಂಡಕ್ಟ್ ಆಗಿದೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ತನಿಖಾಧಿಕಾರಿಗಳು ಬಂದು ನಮ್ಮ ತನಿಖೆ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ಲಿ ಅಂತ ವೆಲ್ಕಮ್ ಮಾಡ್ಲಿ. ನಿಮ್ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ, ವಿಜಯದೇವ್ ಅವರು ವೆಲ್ಕಮ್ ಮಾಡ್ಲಿ. ಯಾಕೆ ಮಾಡಕ್ಕಾಗಲ್ಲ? ಇವ್ರೇನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಸೊಸೈಟಿನಲ್ಲಿ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಪಾರದರ್ಶಕವಾಗಿದೆ ಅಂದ್ಮೇಲೆ ಯಾಕೆ ಸರ್ ಎದ್ದು ಓಕೆ, ಕಾನೂನು ಅವರೇ, ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾಗಿ ಕಾನೂನು ಅವರು ಬೇರೆ ಬೇರೆ ಬ್ಯಾಂಕ್ಗಳಲ್ಲೂ ಕೂಡ ಡಿಫಾಲ್ಟರ್ ಆಗಿದ್ದಾರೆ. DCC ಬ್ಯಾಂಕ್ ಅಲ್ಲೂ ಸಾಲವನ್ನು ತಗೊಂಡು ಅಲ್ಲೂ ಕೂಡ ಡಿಫಾಲ್ಟರ್ ಆದ್ರು, ಕೊಡಚಾಟಿಯಲ್ಲಿ ಕೊಡುವ ಸಾಲವನ್ನು ತಗೊಂಡು ಅಲ್ಲೂ ಕೂಡ ಡಿಫಾಲ್ಟರ್ ಆದ್ರು. ಅವರು ಈ ಹಿಂದೆ ಇತಿಹಾಸವು ಕೂಡ ಇದೇ ರೀತಿಯಲ್ಲಿದೆ ಅನ್ನುವ ರೀತಿಯಲ್ಲಿ ನಿಮ್ಮ ವಿರುದ್ಧ ಇನ್ನೊಂದು ಆರೋಪವನ್ನು ಮಾಡಿದ್ದಾರೆ. ಸರ್, ಈಗ ನಾನು ನಿಮ್ದು ಪ್ರೆಸ್ ನಲ್ಲಿ ಮೀಟ್ ನಲ್ಲಿ ನೋಡ್ತಾ ಇದ್ದೆ ನಿಮ್ಮ ಸಂದರ್ಶನದಲ್ಲಿ. ಹಿಂದೆ DCC ಬ್ಯಾಂಕ್ ನಲ್ಲಿ ಇವರು ಕಾರ್ ಲೋನ್ ತಗೊಂಡ್ಬಿಟ್ಟು ಡಿಫಾಲ್ಟರ್ ಆಗಿದ್ರು ಅಂತ. ಇದಕ್ಕೆ ನಾನು ಹೇಳಿದ್ದು ವಿಜಯದೇವ್ಗೆ, ದಯವಿಟ್ಟು ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ, ಸ್ವಲ್ಪ ಮರು ಇರ್ಬೋದೇನೋ ಪ್ರಾಬಬ್ಲಿ. ಅವಲ್ಲೇ ಡೈರೆಕ್ಟರ್ ಬೇರೆ ಆಗಿದ್ದೆ ಆ ಸಂದರ್ಭದಲ್ಲಿ ಅವರು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೆ ನೆನಪಿರ್ಬೇಕು ಕರೆಕ್ಟ್ ಆಗಿ. ನಾನು ಯಾವುದೇ ತರ ವೆಹಿಕಲ್ ಲೋನ್ ನ DCC ಬ್ಯಾಂಕ್ ಇಂದ ತಗೊಂಡಿಲ್ಲ. ನಂದು ಯಾವುದೇ ತರ ಅಲ್ಲಿ ವೆಹಿಕಲ್ ಲೋನ್ ಡಿಫಾಲ್ಟ್ ಆಗಿಲ್ಲ. ಯಾವ್ದಾದ್ರು ಒಂದು ಸಂದರ್ಶನಕ್ಕೆ ಮಾಹಿತಿ ಕೊಡ್ಬೇಕಾದ್ರೆ ದಯವಿಟ್ಟು ದಾಖಲೆ ಇಟ್ಕೊಂಡು, ಈಗ ನಾನು ತುಂಬಾ ದಾಖಲೆಗಳು ಇಟ್ಕೊಂಡು ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ದಾಖಲೆ ಇಟ್ಕೊಂಡು ಮಾತಾಡ್ಬೇಕು. ಸುಮ್ನೆ ಬೇರೆಯವ್ರ ಬಗ್ಗೆ ಸುಮ್ನೆ ಮಾತಾಡಿದ್ರೆ ಅದಕ್ಕೆ ಅವ್ರ ಬೆಲೆನೇ ಅವ್ರು ಕಳ್ಕೊಂತಾರೆ. ಆತರ ದಯವಿಟ್ಟು ಮಾಡಬಾರ್ದು. ನಂದು ಯಾವುದೇ ತರ ವೆಹಿಕಲ್ ಲೋನ್ ಆಗ್ಲಿ ಇದಾಗ್ಲಿ ಡಿಫಾಲ್ಟ್ ಆಗಿಲ್ಲ. ನಂದು DCC ಬ್ಯಾಂಕ್ ಅಲ್ಲಿ ಹಿಂದೆ ಲೋನ್ ಇತ್ತು, ಅದನ್ನ ನಾನು ಲೋನ್ ಕ್ಲೋಸ್ ಮಾಡಿ ಬಂದಿದ್ದೀನಿ. ಹಾಗೆ ಕೊಡಚಾದ್ರಿನಲ್ಲೂ ಏನೋ ಯಾವ್ದೋ ಒಂದು ರಿಕ್ವೈರ್ಮೆಂಟ್ ಏನೋ ತಗೊಂಡಿದ್ವಿ ಅಂತ ಕಾಣುತ್ತೆ, ಅದನ್ನು ಕ್ಲೋಸ್ ಮಾಡಿದ್ದೀನಿ. ನಂದು ಯಾವುದೇ ತರ ಅಲ್ಲಿ ಲೋನ್ಗಳು ಇಲ್ಲ ಸರ್. ಓಕೆ, ಅದೇ ರೀತಿಯಲ್ಲಿ ಕಾನೂನು ಅವರು ಸಾಲ ಕಟ್ಟದಿರ್ಲಿ, ಚೀಟಿನೂ ಕೂಡ ಕಟ್ಟಿಲ್ಲ ಅನ್ನುವ ರೀತಿಯಲ್ಲಿ ಇನ್ನೊಂದು ಮಾತನ್ನ ಹೇಳಿರುವಂತದ್ದು. ಸರ್, ಈಗ ಚಿಟ್ ಫಂಡ್ಸ್ ನಲ್ಲಿ ನಾನು ನನ್ನ ಮಿಸಸ್ ಇಬ್ರು ಹೆಸರಿನಲ್ಲೂ ನಾವು ಚಿಟ್ ಫಂಡ್ಸ್ ತಗೊಂಡಿದ್ವಿ. ಈ ಚಿಟ್ ಫಂಡ್ಸ್ ಅಂದ್ರೆ ಏನು ಅಂತಾನೆ ನನಗೆ ಮಾಹಿತಿ ಇರಲಿಲ್ಲ. ಇದೇ ವಿಜಯದೇವ್ ಅವರು ಒತ್ತಾಯ ಮಾಡಿ ನೀವು ಚಿಟ್ ಫಂಡ್ಸ್ ನ ತಗೊಬೇಕು, ಆ ಚಿಟ್ ಫಂಡ್ಸ್ ದುಡ್ಡನ್ನ ನೀವು ಲೋನಿಗೆ ಹಾಕಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ನನಗೂ ಅದು ಸರಿ ಅನ್ಸ್ತು. ಇರ್ಲಿ, ಎಲ್ಲೋ ಒಂದ್ ಕಡೆ ಲೋನು ಕ್ಲೋಸ್ ಆದಂಗ ಆಗುತ್ತೆ, ಮಾಡೋಣ ಅಂತ ಹೇಳಿ ನಾವು ಮಾಡಿದೀನಿ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನಾ ಚಿಟ್ ಫಂಡ್ಸ್ ಕಟ್ಟಿರೋಂತ ದುಡ್ಡು ಎಷ್ಟೆಷ್ಟು ಕಟ್ಟಿದೀನಿ, ಪೇಮೆಂಟ್ ಮಾಡಿದೀನಿ ಅನ್ನೋ ದಾಖಲೆಗಳು ನನ್ನ ಹತ್ರ ಇದೆ. ಅವರು ಎಷ್ಟು ಬಂದಿದೆ, ಈಗ ಒಂದು ಚಿಟ್ ಫಂಡ್ಸ್ ಒಂದು ಚಿಟ್ ಫಂಡ್ಸ್ ಒಂದು ಗ್ರೂಪ್, ಈ ಗ್ರೂಪ್ ನಲ್ಲಿ ನಾನಿದ್ದೆ ಅಂತ ಇದೀನಿ ಅಂತ ಇಟ್ಕೊಳ್ಳಿ. ಆ ಗ್ರೂಪ್ ನಲ್ಲಿ ಎಷ್ಟು ಮಂತ್ ನಡೆದಿದೆ, ಆ ಎಷ್ಟು ಮಂತ್ ಅಲ್ಲಿ ನಾನು ಎಷ್ಟು ದುಡ್ಡುಗಳು ಬಂದಿದೆ, ಯಾವ್ದಾದ್ರು ಒಂದೊಂದು ಮಂತ್ಗಳು ಬಂದಿಲ್ವಾ ನನಗೆ ದಾಖಲೆ ಕೊಡ್ಲಿ, ನನಗೆ ಲೆಕ್ಕ ಕೊಡ್ಲಿ. ಯಾವ್ದಾದ್ರು ಮಿಸ್ಟೇಕ್ ಇದ್ರೆ ಬಂದಿಲ್ದಿದ್ರೆ ನಾವು ಕಟ್ಟಕ್ಕೆ ತಯಾರಿದ್ದೀವಿ. ಅದ್ರದ್ದು ನಾನು ಕೇಳಿದೀನಿ. ನನ್ನ ಎನೆಕ್ಸ್ಚರ್ ನಲ್ಲಿ ಚಿಟ್ ಫಂಡ್ಸ್ ನಲ್ಲಿ ನಮ್ದು ಎಲ್ಲ ಪ್ರತಿಯೊಂದು ಗ್ರೂಪ್ದು ಡೀಟೇಲ್ ಕೊಡಿ ಅಂತ ಕೇಳಿದೀನಿ. ಅವ್ರು ಎಲ್ಲದರಲ್ಲೂ ಸರಿ ಇದ್ರೆ ಕೊಡ್ಬೇಕಲ್ಲ ಸರ್. ಅದನ್ನ ಯಾಕೆ ಕೊಡ್ತಾ ಇಲ್ಲ ಅವರು? ಯಾಕೆ ಕೊಡಕ್ಕಾಗೋದಿಲ್ಲ? ಕೊಡ್ಬೇಕಲ್ಲ. ಅವ್ರ ಹತ್ರ ದಾಖಲೆಗಳನ್ನ ಒದಗಿಸ್ಬೇಕಲ್ಲ. ಅವರು ಒದಗಿಸಿದ್ರೆ ನಾವು ಅದನ್ನು ಕ್ಲಿಯರ್ ಮಾಡಕ್ ರೆಡಿ ಇದೀವಿ. ಅದ್ರದ್ದು ಆಮೇಲೆ ಅವರು 50 ಲಕ್ಷದ 2 ಚಿಟ್ ಫಂಡ್ಸ್ ಗಳನ್ನ ಸೆಲ್ಫ್ ಬಿಡ್ ಮಾಡ್ಕೊಂಡಿದ್ದಾರೆ. ನಾನು ಹೋಗಿಲ್ಲ, ಅವರೇ ಸೆಲ್ಫ್ ಬಿಡ್ ಮಾಡ್ಕೊಂಡು ಲೋನಿಗೆ ಹಾಕಿದೀನಿ ಅಂತ ಹೇಳಿದ್ರು. ಸರಿ, ಲೋನಿಗೆ ಹಾಕಿದ್ದಕ್ಕೆ ಅವರು ದಾಖಲೆ ಕೊಡ್ಬೇಕಲ್ಲ. ಲೋನಿಗೆ ಹಾಕಿದಾರ, ಇವ್ರು ಜೋಬಿಗೆ ಹಾಕೊಂಡಿದಾರ ಅಂತ ನಮಗೇನ್ ಗೊತ್ತು? ಇವರು ಅದ್ರದ್ದು ನಾನು ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಕೊಟ್ರೆ ಇಂತ ಚೀಟಿ ನದಿಯಿಂದ ನಿಮ್ಮ ಅಕೌಂಟಿಗೆ 50 ಲಕ್ಷ ಬಂದಿದೆ, ಅಥವಾ 50 ಲಕ್ಷದಲ್ಲಿ ಯಾವ್ದೋ ಒಂದ್ ಸ್ವಲ್ಪ ಅದೇನೋ ಬಿಲ್ಡಿಂಗ್ ಎಲ್ಲ ಇರುತ್ತಲ್ಲ, ಅದೇನೋ ಸಿಸ್ಟಮ್, ಆ ಬಿಲ್ಡಿಂಗ್ ಆಗಿ ಉಳಿದಿದ್ದ ಅಮೌಂಟ್ ಬಂದಿದೆ. ಸೊ ನಿಮ್ಮ ಲೋನ್ ಇಷ್ಟು ರಿಡ್ಯೂಸ್ ಆಗಿದೆ ಅನ್ನೋದು ಕೊಡ್ಬೇಕಲ್ಲ ಸರ್. ಇದು ಯಾಕೆ ಕೊಡ್ತಾ ಇಲ್ಲ? ಕೊಡ್ಬೇಕಲ್ಲ. ಕಾನೂನಿನ ಕಡಿದಾಳ ಅವರೇ, ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು 8-10 ದಿನ ನಿರಂತರವಾಗಿ ನೀವು ಕೂಡ ಮಾತನಾಡ್ತಾ ಇದ್ದೀರಾ, ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತಿರುವಂತದ್ದು, ಅವರು ಕೂಡ ಪತ್ರಿಕಾಗೋಷ್ಠಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರದ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ ಸರ್? ಈಗ ನಾನು
ಕೊನೆಯದಾಗಿ ಏನು ಹೇಳ್ಬೇಕು ಅಂತ ಇದ್ದೀನಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಒಂದ್ 4-5 ಪಾಯಿಂಟ್ಸ್ ಗಳಿದೆ, ಅದನ್ನ ಹೇಳ್ತೀನಿ. ಕೊನೆಯದಾಗಿ ಏನ್ ಹೇಳ್ಬೇಕು ಅನ್ನೋಂಥದ್ದು ನಂತರದಲ್ಲಿ ಹೇಳ್ತೀನಿ. ನನಗೆ ಒಂದ್ 2-3 ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿದೆ ಇವರು ನಿಮ್ಮ ಮಾಧ್ಯಮದಲ್ಲಿ. ಯಾರಿಗೆ ಈ ಒಂದು ವಿಚಾರವನ್ನ ಬೇಡಿಕೆ ಇಡ್ತಾ ಇದೆ? ವಿಜಯ್ ದೇವ್ ಇಸ್ ಓನ್ಲಿ ಒನ್ ಪರ್ಸನ್ ದೇ. ಸೊ ಯಾರಿಗೂ ಬೇರೆ ಯಾರು ಇಲ್ಲ, ಇಟ್ಸ್ ಒನ್ ಮ್ಯಾನ್ ಶೋ. Vijay Dev himself is almost as good as the chairman of all the 3 societies. So ಅಲ್ಲಿ ಒಂದ್ರಲ್ಲಿ ಅವ್ರ ಮಗ ಅಜಿತ್ ಇದ್ದಾರೆ, ಇನ್ನೊಂದ್ರಲ್ಲಿ ಒಬ್ರು ಮೇಡಮ್ ಇದ್ದಾರೆ. ಇವರೆಲ್ಲ ಸ್ವಲ್ಪ ನಾಮಕಾವಸ್ಥೆ ಇದ್ದಾರೆ ಹೊರತು ಎಲ್ಲಾ ಡಿಸಿಷನ್ ಮತ್ತೊಂದು ಮಗದೊಂದು ಎಲ್ಲ ತಗೊಂಡಂತದ್ದು ವಿಜಯ್ ದೇವ್. ನಾನು ಅವರಿಗೆ ಅವರಿಗೆ ಕೆಲವು ಹಿಂದೆ ನಿಮ್ಮಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನಲ್ಲಿ ನಾನು ನೋಡಿದಾಗ ಕೆಲವರು ಹೇಳಿದಂತ ವಿಚಾರಗಳನ್ನ ನಾನು ಕ್ಲಾರಿಫೈ ಮಾಡಕ್ ಬಯಸ್ತೀನಿ. ಒಂದು, ಅವರು ಪ್ರಶ್ನೆದಲ್ಲಿ ಹೇಳ್ತಾರೆ ಇವರ ಒಕ್ಕೂಟದಲ್ಲಿ ಒಂದು 3-4 ಜನ ಇದ್ದಾರೆ, ಹೆಂಗ್ಸ್ ಒಬ್ಳಿದ್ದಾಳೆ, ಇನ್ನೊಬ್ರು ಯಾರೋ ಇದ್ದಾರೆ ಅಂತ ಹೇಳಿ ಬಹಳ ಕೇವಲವಾಗಿ ಮಾತಾಡ್ತಾರೆ. ಸ್ವಲ್ಪ ಫಸ್ಟ್ ಎಲ್ಲ ಇವ್ರಿಗೆಲ್ಲ ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದನ್ನ ಕಲೀಲಿ ಎಲ್ಲರೂ. ಯಾರು ಏನೋ ಇದಲ್ಲ, ನಾವು ಮಾಡಿರೋದು ಒಂದು ಉದ್ದೇಶದಿಂದ ಮಾಡಿರೋಂತ ಒಂದು ಒಕ್ಕೂಟ ಆಗಿರ್ತದೆ. ಸೊ ಆಮೇಲೆ ಒಕ್ಕೂಟದಲ್ಲಿ ಒಂದು 3-4 ಜನ ಇದ್ದಾರೆ ಅನ್ನಂತದ್ನ ಹೇಳ್ತಾರೆ ಅವ್ರು. ಸೊ ಒಕ್ಕೂಟದಲ್ಲಿ 3-4 ಜನ ಇಲ್ಲ, ನಮ್ಮ ಹತ್ರ ಒಂದು 200-300 ಜನ ನಮ್ಮ ಒಕ್ಕೂಟದಲ್ಲಿ ಸೈನ್ ಹಾಕಿದ್ದಾರೆ. ಎಷ್ಟೋ ಜನ ಸೈನ್ ಹಾಕಿದ್ದಾರೆ, ಇದ್ ಮಾಡಿದ್ದಾರೆ. ವಿಜಯ್ ದೇವ್ ಅಂತ ಹೇಳ್ಬಿಡಿ ಮಾರಾರ, ಹೇಳಿದ್ರೆ ನನ್ನ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಬಿಡ್ತಾರೆ, ನನ್ನ ಪ್ರಾಪರ್ಟಿ ನೋಡ್ಕೊಂಡ್ಬಿಡ್ತಾರೆ, ನನಗೆ ಇದಾಗ್ತದೆ, ನಾವೆಲ್ಲ ಬಡವರು ಅಂತ ಎಷ್ಟೋ ಜನ ಹೇಳ್ತಾರೆ. ನಿಮ್ಮ ಶೃಂಗೇರಿ ಭಾಗದವ್ರು ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ, ಅವ್ರು ಬಂದು ಪ್ರೆಸ್ ಮೀಟ್ ಬಂದು ಅವರು ಬೈಟ್ ಸಮೇತ ಕೊಟ್ರು. ಅನಂತರದಲ್ಲಿ ಹೇಳ್ತಾರೆ, ತೆಗೆದುಬಿಟ್ಟು ನನ್ನ ಬೈಟ್ಸ್ ಒಂದು ತೆಗಿಸ್ಬಿಡಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಂಗೆ ಮದುವೆ ಸೆಟ್ಲ್ ಆಗಿದೆ, ಅವರ ಹೆಣ್ಣಿನ ಮನೆಯವರು ಹೀಗೆ ಇವರು ಅನಾವಶ್ಯಕ ಈ ತರದ್ದೆಲ್ಲ ಇವ್ರು ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿ ಅವರು ಕೇಳಿ ನಮ್ಗೆ ಸುಮ್ಮನೆ ತುಂಬಾ ಅಭಾಸ ಆಯ್ತು, ಇದಾಯ್ತು. ಸೊ ಹಾಗಾಗಿ ದಯವಿಟ್ಟು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ಒಂದು ತಗೊಂಡು ಅವ್ರ ಮನಸ್ಸಿಗೆ ಅವ್ರಿಗೆ ಎಜುಕೇಟ್ ಮಾಡೋಂಥದ್ದು ಆಗಿರೋದ್ರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದ್ರಿಂದ ನಾವು ಇಮಿಡಿಯೇಟ್ ನಾವು ಮಾಧ್ಯಮದ ದಯವಿಟ್ಟು ಅವ್ರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ತೆಗೀರಿ ಅಂತ ಹೇಳಿದ್ವಿ. ಆಮೇಲೆ ಎಷ್ಟೋ ಸಂಬಂಧಗಳಿಗೆ ಎಲ್ಲ ಮದುವೆ ಸೆಟ್ಲ್ ಆಗಿರುತ್ತೆ, ಮತ್ತೊಂದಾಗಿರುತ್ತೆ. ಇವ್ರು ಫೋನ್ ಮಾಡಿ ವಿಜಯ್ ದೇವ್ ಅವ್ರಿಗೆ ಫೋನ್ ಮಾಡಿ ಹೇಳಂತದ್ದು, ನಿಮ್ಮ ಅವರು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದಾರೆ, ಅವರ ಪ್ರಾಪರ್ಟಿ ಹರಾಜಿಗೆ ಬರ್ತದೆ. ಇದು ಮಾಮೂಲಿ ಡೈಲಾಗ್ ಅವ್ರದ್ದು, ಎಲ್ರಿಗೂ ಹರಾಜಿಗೆ ಬರ್ತದೆ, ನೀವ್ಯಾಕೆ ಅವ್ರಿಗೆ ಸಂಬಂಧ ಮಾಡ್ತೀರಿ ಅನ್ನಂಥದ್ನೆಲ್ಲ ಮಾಹಿತಿ ಆ ತರ ಎಲ್ಲ ಮಾತಾಡೋದು. ಹಾಗಾಗಿ ಎಷ್ಟೋ ಜನ ಇವರ ಒಂದು ಈ ಕೆಟ್ಟ ನೇಚರ್ಗೋಸ್ಕರ ಅವರು ಹೆದರಿ ಎಷ್ಟೋ ಜನ ನಮ್ಮ ಹೆಸರು ಹೇಳ್ಬಿಡಿ ಅಂತಾರೆ, ಬಟ್ ಸೈನ್ ಆಗ್ತಾರೆ. ಯಾಕಂದ್ರೆ ನಮಗೂ ನ್ಯಾಯ ಬೇಕು ಅಂತಾರೆ, ಆದ್ರೆ ಎದುರುಗಡೆ ಬರಕ್ ಹೆದರ್ತಾರೆ. ಆದ್ರೂ ನಾನು ಹೇಳ್ತಾ ಇದ್ದೀನಿ, 200-300 ಜನ ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ, ಬೇಕಾದ ಜನ ಫೈಟ್ ಮಾಡ್ತೀವಿ. ಇನ್ನೂ ಬಹಳಷ್ಟು ಜನ ಸೇರ್ತಾ ಇದ್ದಾರೆ. ಸೇರಿ ನಮಗೆ ಅದನ್ನ ತಗೊಂಡೋಗಿ 3,000 ತಗೊಂಡೋಗ್ಬೇಕು, 10,000 ತಗೊಂಡೋಗ್ಬೇಕು ಅನ್ನೋದಲ್ಲ ನಮ್ಮ ಇಂಟೆನ್ಷನ್. ನಮ್ದು ಒಂದು ಪಾಯಿಂಟ್ ಎಜೆಂಡಾ, ನಮ್ ದಯವಿಟ್ಟು ಎಲ್ಲರದು ನ್ಯಾಯಬದ್ಧವಾದ ಅಕೌಂಟ್ ಕೊಡ್ಲಿ, ನಾವು ಅಕೌಂಟ್ ಕ್ಲೋಸ್ ಮಾಡಿ ವಿತಿನ್ ಎ ಮಿನಿಮಮ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಹೊರಗಡೆ ಹೋಗಿ ನಾವು ತಯಾರಿದೀವಿ ಅಂತ ನಾವು ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಪ್ರೆಸ್ನವರ ಸಂದರ್ಭದಲ್ಲಿ ಯಾವ ಪ್ರೆಸ್ನವ್ರಿಗೂ ಮಾತಾಡೋದಕ್ಕೆ ಕೆಲವರಿಗೆ ಕ್ವಶನ್ ಕೇಳೋದಕ್ಕೆ ಅವಕಾಶ ಕೊಡೋದಿಲ್ಲ. ನೀವು ಜಾಸ್ತಿ ಕೇಳಬೇಡಿ, ನಾನು ಯಾವ್ದೋ ಮೊನ್ನೆ ತೀರ್ಥಹಳ್ಳಿನಲ್ಲಿ ಒಂದು ಪ್ರೆಸ್ ಮೀಟ್ ಅವ್ರು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೆ, ಜಾಸ್ತಿ ಕೇಳಬೇಡಿ, ನಾನೆಲ್ಲ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಪ್ರೆಸ್ನವ್ರನ್ನೇ ಒಂಥರ ಸೈಲೆಂಟ್ ಮಾಡಂತ ಒಂದು ಇದನ್ನ ಮಾಡ್ತಾರೆ. ಆಮೇಲೆ ಪ್ರೆಸ್ ನಲ್ಲಿ ಕೂತ್ಕೊಂಡು ಎಲ್ಲ ರಾಂಗ್ ಫಿಗರ್ಸ್ ಗಳನ್ನ ಕೊಡೋದು, ಇವ್ರದ್ದು ಅಷ್ಟು ಕೋಟಿ ಇದೆ, ಇವ್ರದ್ದು ಇಷ್ಟು ಕೋಟಿ ಇದೆ, ಅದೆಲ್ಲ ಎಷ್ಟೇ ಕೋಟಿ ಇದ್ರೆ ಒಂದು ಪಕ್ಷ ಅದಕ್ಕೆಲ್ಲ ದಾಖಲೆ ಕೊಡ್ಲಿ, ನಾವು ಅದನ್ನ ಎಲ್ಲ ಬಿಟ್ಸ್ ಅಂಡ್ ಪೀಸಸ್ ಅಲ್ಲ ಕರೆಕ್ಟ್ ಆಗಿ ಕೊಡ್ಲಿ, ಅದನ್ನ ತಗೊಂಡು ನಾವು ಕ್ಲೋಸ್ ಮಾಡ್ತೀವಿ ಅನ್ನಂತದ್ನ ಹೇಳಂತದ್ದು. ಆಮೇಲೆ ನಿಮ್ಮ ಮಾಧ್ಯಮದ ಮುಂದೆ ಅವ್ರು ಹೇಳಿದ್ರು, ನೀವು ಬೇಕಾದ್ರೆ ಕರೀರಿ, ನಾವು ಬರಕ್ಕೆ ತಯಾರಿದೀವಿ. ನಾನು ಈ ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ದೆ, ಕೇಳಿ. ಅವ್ರೀಗ ಸವಾಲನ್ನು ಹಾಕಿದ್ದಾರೆ, ಅನ್ನೊಂದು ಚರ್ಚೆಗೆ ಕೂಡ ರೆಡಿ ಇದೀನಿ ಅಂತ ಹೇಳಿದ್ದಾರೆ. ಕಾನೂನು ಅವ್ರನ್ನು ಕರೀರಿ, ನಾನು ಕೂಡ ಚರ್ಚೆಗೆ ರೆಡಿ ಇದ್ದೀನಿ, ನಾನು ಓಪನ್ ಆಗಿ ಚರ್ಚೆಗೆ ಬರ್ತೀನಿ, ಯಾವ ಜಾಗದಲ್ಲಿ ಬೇರೆ ಬರ್ತೀನಿ, ಅದು ಕೊಪ್ಪ ಸರ್ಕಲ್ ಆಗಿರ್ಬೋದು, ಇನ್ನೊಂದು ಸರ್ಕಲ್, ಅಲ್ಲೇ ನಾನು ಚರ್ಚೆಗೆ ಬರ್ತೇನೆ ಅನ್ನೋ ಮಾತನಾಡಿದ್ದಾರೆ. ಅವರು ಹಾಕಿರುವಂತಹ ಒಂದು ಸವಾಲಿಗೆ ಕಾನೂನ ಕಡಿದಾಳ್ ಅವರು ಚರ್ಚೆಗೆ ಬರಕ್ ರೆಡಿ ಇದ್ದಾರಾ? ಸರ್, ಈ ಕ್ಷಣದಲ್ಲೇ ಹೇಳ್ತೀನಿ, ಬರೀ ಕಾನೂನ ಕಡಿದಾಳ್ ಒಬ್ರೇ ಅಲ್ಲ, ಇಡೀ ನಮ್ಮ ಒಕ್ಕೂಟನೇ ಬರಕ್ಕೆ ರೆಡಿ ಇದೆ. ನಾವು ಅವತ್ತಿಂದ ಅದನ್ನೇ ಕೇಳ್ತಾ ಇರೋದು. ಚರ್ಚೆ ಬರೀ ಸುಮ್ನೆ ಮಾತಾಡೋ ಚರ್ಚೆಗೆ ಯಾರು ಅಲ್ಲ, ಚರ್ಚೆಗೆ ಬರಂತ ಸಂದರ್ಭದಲ್ಲಿ ಅವರವರ ನ್ಯಾಯಬದ್ಧವಾದ ದಾಖಲೆಗಳನ್ನ ತಗೊಂಡು ಕೂರೋದಾದ್ರೆ ನಾವು ನಾಳೆ ಬೆಳಿಗ್ಗೆನೆ ಬಂದು ಕೂರಕ್ ತಯಾರಿದೀವಿ. ನಮ್ಗೆ ಅವರ ರೆಕಾರ್ಡ್ ದಯವಿಟ್ಟು ಕೊಡ್ಲಿ, ಅದ್ರಲ್ಲಿ ಏನಿಲ್ಲ ಅಂತ ಹೇಳುತ್ತೆ ಅದನ್ನ ಮತ್ತೆ ಕೇಳ್ತೀವಿ, ಮತ್ತೆ ಕೊಡ್ಲಿ, ಅದನ್ನ ನಾವು ಯಾವತ್ತೂ ರೆಡಿ ಇದೀವಿ. ಅವ್ರಿಗೆ ದಯವಿಟ್ಟು ವಿಜಯ್ ದೇವ್ ಅವರಿಗೆ ತಿಳಿಸಿ, ಸುಮ್ನೆ ಮಾಧ್ಯಮದಲ್ಲಿ ನಾವು ಬರಕ್ ರೆಡಿ ಇದೀನಿ, ಚರ್ಚೆಗೆ ಬರಕ್ ರೆಡಿ ಇದೀನಿ ಅಂದ್ರೆ ಸುಮ್ನೆ ಹೇಳಿದ್ರೆ ಆಗೋದಿಲ್ಲ. ನಾವು ಎಲ್ಲ ರೆಡಿ ಇದೀವಿ, ಯಾವತ್ತಿಂದ ರೆಡಿ ಇದೀವಿ, 1 ವರ್ಷದಿಂದ ರೆಡಿ ಇದೀವಿ. ಸೊ ಇವತ್ತಿಂದ ಅಲ್ಲ, 1 ವರ್ಷದಿಂದ ರೆಡಿ ಇದೀವಿ. ನಾವು ಅವ್ರಿಗೆ ದಯವಿಟ್ಟು ಕನ್ವೆ ಮಾಡಿ ನಾವು ಬರಕ್ ರೆಡಿ ಇದೀವಿ ಅನ್ನಂತದ್ನ ಅವರಿಗೆ ಹೇಳಿ. ಪ್ಲಸ್ ಅವರು ಮಾಧ್ಯಮದಲ್ಲಿ ಹೇಳೋದನ್ನ ನೋಡಿದೆ, ನಂದು 200 ಕೋಟಿ ಆಸ್ತಿ ಇದೆ, ಎಷ್ಟೋ ಅದಕ್ಕಿಂತ ಬಹಳ ಆಸ್ತಿ ಇದೆ, ನನ್ನ ಆಸ್ತಿಯಿಂದ ನಾನು ಶೇರ್ ಹೋಲ್ಡರ್ಸ್ಗೆ ಇವರಿಗೆ ಕೊಡ್ತೀನಿ, ಡೆಪಾಸಿಟ್ ಹೋಲ್ಡರ್ಸ್ಗೆ ಅಂತ ಹೇಳ್ತಾರೆ. ಸರ್, ಸಂಸ್ಥೆ ಹಾಗಂದ್ರೆ ಏನಾಗಿದೆ? ಮುಳುಗೋಗಿದ್ಯಾ? ಸಂಸ್ಥೆ ಒಳಗಡೆ ಏನೂ ಇಲ್ವಾ? ಖಾಲಿನಾ? ಇವ್ರ ಆಸ್ತಿ ಮಾರ್ಬಿಟ್ಟು ಕೊಡ್ಬೇಕು?
ಸಂಸ್ಥೆ ಒಳಗಡೆನೆ ಈಗ ಅದನ್ನೇ ಕರೆಕ್ಟ್ ಆಗಿ ಅವ್ರು ತಗೊಂಡಿರಂತ ಡೆಪಾಸಿಟ್ ಅನ್ನ ಹೂಡಿಕೆದಾರರ ಡೆಪಾಸಿಟ್ ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ, ಕರೆಕ್ಟ್ ಆಗಿ ಅದನ್ನ ಮ್ಯಾನೇಜ್ ಮಾಡಿದ್ರೆ, ಇವ್ರ ಆಸ್ತಿ ಮಾರುವಂತ ಸಂದರ್ಭ ಬರುತ್ತೆ. ಅವ್ರು ಯಾಕೆ ಅದನ್ನೆಲ್ಲ ಹೇಳ್ಕೊಂತಾರೆ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ ಅದನ್ನ. ಸೊ ಅವ್ರು ಹೇಳ್ತಾ ಇರೋಂಥದ್ದು ನಾನು ನೋಡಿದೆ. ಆಮೇಲೆ ಸಂಸ್ಥೆ ಅಂತ ಹೆಸರು ಜೊತೆಗೆ ಬೆಳೆದಿದ್ಯೂರು ಈಗ ತೀರ್ಥಹಳ್ಳಿನಲ್ಲಿ ಪೆಟ್ರೋಲ್ ಬಂಕ್ ಮಾಡ್ತಾರೆ, ಇನ್ನೊಂದು ಪೆಟ್ರೋಲ್ ಬಂಕ್ ನ ಮಗಂಗೆ ಲೀಸಿಗೆ ಕೊಡ್ತಾರೆ, 27 ಲಕ್ಷ ರೂಪಾಯಿಗೆ 20 ವರ್ಷಕ್ಕೆ ಲೀಸು. ಎಲ್ಲಿದೆ ಸರ್ ಇದನ್ನ? 27 ಲಕ್ಷ ಅಮೌಂಟಿಗೆ 20 ವರ್ಷಕ್ಕೆ ಲೀಸು, ಮತ್ತು ವರ್ಷ ಏನೇ ಬಾಡಿಗೆ ಇಲ್ಲ, ವರ್ಷ ಹೈಕ್ ಇಲ್ಲ, ಏನೂ ಇಲ್ಲ. ಒಂದು ಸಂಸ್ಥೆ ಒಂದು ಪೆಟ್ರೋಲ್ ಬಂಕ್ ನಡೆಸೋಷ್ಟೊತ್ತು ಇನ್ನೊಂದು ಪೆಟ್ರೋಲ್ ಬಂಕ್ ನಡ್ಸಕ್ ಆಗಲ್ವಾ? ನಡ್ಸಕ್ ಆಗಲ್ಲ ಅನ್ನೋದಾಗಿದ್ರೆ ಅದ ಕಾಮನ್ ಆಗಿ ಟೆಂಡರ್ ಕಡಿಬೇಕಲ್ಲ. ಟೆಂಡರ್ ಅಲ್ಲಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವ್ರಿಗೆ ಕೊಡ್ಬೇಕಲ್ಲ. 20 ವರ್ಷಕ್ಕೆ 27 ಲಕ್ಷ, ಕೇವಲ 27 ಲಕ್ಷಕ್ಕೆ ಲೀಸು. ಇದು ಯಾರು ನಮ್ ತರ ಅಥವಾ ಇದ್ರಲ್ಲಿ ಏನಾದ್ರು ನಿಮ್ಗೆ ಏನ್ ಅನ್ಸುತ್ತೆ ನೀವೇ ಯೋಚನೆ ಮಾಡಿ ಇದನ್ನ. ಆ ತರದಲ್ಲಿ ಒಳ್ಳೆ ಹೊಡಿತಾ ಇದಾರೆ ಸಂಸ್ಥೆ ದುಡ್ಡನ್ನ, ಇದನ್ನ ಪರ್ಸನಲ್ ಆಗಿ ತಗೊಂಡು. ಇದನ್ನೆಲ್ಲ ಸ್ವಲ್ಪ ಮಾಧ್ಯಮದಲ್ಲಿ ತಾವು ರೀಚ್ ಮಾಡಿಸಿ ಎಲ್ಲರಿಗೂ ಅವೇರ್ನೆಸ್ ಬರ್ಲಿ, ಅವೇರ್ನೆಸ್ ಗೊತ್ತಾಗ್ಬಿಟ್ಟು ಅವರು ಮಾಡ್ಲಿ. ಆಮೇಲೆ ಸುಮ್ಮನೆ ರಾಂಗ್ ಪಬ್ಲಿಸಿಟಿ ಕೊಡಂತದ್ದು ಭಾರತ್ ಬ್ಯಾಂಕ್ ಅದು ಇದು ಅಂತ ಹೇಳಿ ಅದೆಲ್ಲ ದಾಖಲೆ ಇಟ್ಕೊಂಡು ಹೇಳಿ. ದಾಖಲೆ ಇಟ್ಕೊಂಡು ಎಲ್ಲ ನಿಮ್ಮ ಆಕ್ಷನ್ ಬಂದಿದ್ರೆ ಆ ಪೇಪರ್ ಇಟ್ಕೊಂಡ್ಲಿ ಅಥವಾ ಅದು ದಾಖಲೆ ಇಟ್ಕೊಂಡ್ಲಿ, ಮತ್ತೊಂದು ಇಟ್ಕೊಂಡ್ಲಿ, ಇದ್ ಮಾಡ್ಕೊಂಡ್ಲಿ, ಸುಮ್ಮನೆ ಬೀಗ ಹಾಕಿ ಅಂತ ಹೇಳೋದು ಅಂತದ್ದು ಎಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದ್ಸತಿ ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದೆ, ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ ಹೇಳಿ ಒಬ್ರು ಬಿಲ್ಡರ್, ಅವರು ಬೆಂಗಳೂರಿನವರು. ಅವರು ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ನಮ್ಮ ರಿಸಾರ್ಟ್ ಜೊತೆ ಜಾಯಿಂಟ್ ವೆಂಚರು ಅಥವಾ ಪರ್ಚೇಸ್ ಮಾಡೋದಕ್ಕೂ ಇಂಟ್ರೆಸ್ಟೆಡ್ ಇದ್ರು. ಆ ಇಂಟ್ರೆಸ್ಟೆಡ್ ಇದ್ದಾಗ ಅವರು ನಮ್ಮ ಒಂದು ಲೀಗಲ್ ಒಪಿನಿಯನ್ ಗೆ ನನ್ನ ಹತ್ರ ದಾಖಲೆಗಳು ಕೇಳಿದ್ರು, ನಾನು ಕೊಟ್ಟಿದ್ದೆ. ಅವ್ರ ಲೀಗಲ್ ಒಪಿನಿಯನ್ ಎಲ್ಲ ಆದ ಮೇಲೆ ನಾವು ಹೇಳಿದ್ವಿ ಕ್ವೈಟ್ ನ್ಯಾಚುರಲ್, ನಮ್ದು ಸೊಸೈಟಿನಲ್ಲಿ ಲೋನ್ ಇದೆ ಅಂತ. ಸೊ ಸೊಸೈಟಿನಲ್ಲಿ ಲೋನ್ ಎಷ್ಟಿದೆ ಒಂದ್ ಸ್ವಲ್ಪ ದಾಖಲೆ ಕೊಡಿ ಅಂತ ಕೇಳಿದಾಗ ಆ ಸಂದರ್ಭದಲ್ಲೂ ತುಂಬಾ ಕೇಳಿದ್ವಿ ನಾವು, ದಾಖಲೆ ಕೊಡಿ ಅಂತ. ಸುಮ್ನೆ ರ್ಯಾಂಡಮ್ ಫಿಗರ್ ಕೊಡೋದು, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಕೊಡೋದು. ನಾವು ಅವಾಗ ವೆಂಕಟೇಶ್ ರೆಡ್ಡಿ ಹೇಳಿದ್ವಿ ಈ ತರ ಕೊಟ್ರೆ ಆಗಲ್ಲ ಸರ್, ಅಷ್ಟೆಲ್ಲ ಇಲ್ಲ, ಇವ್ರು ಸುಮ್ನೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರೇ ಪಾಪ ಫೋನ್ ಮಾಡಿ ವಿಜಯ್ ದೇವ್ ಹತ್ರ ಕೇಳಿದ್ರು, ಸರ್ ಸರಿಯಾದ ದಾಖಲೆಗಳನ್ನ ಕೊಡಿ, ಅವರಿಗೆ ಯಾಕೆ ಇದ್ ಮಾಡ್ತಾ ಇದ್ದೀರಿ, ಕೊಡಿ, ನಾವು ಇಂಟ್ರೆಸ್ಟೆಡ್ ಇದೀವಿ, ಹಾಗೆ ಒಂದು NOC ಕೊಡಿ, ನಮ್ದೇನ್ ಅಭ್ಯಂತರ ಇಲ್ಲ, ನಿಮ್ ಲೋನ್ ಕ್ಲೋಸ್ ಮಾಡ್ತೀವಲ್ಲ ಈಗ ಅಂತ ಹೇಳಿದಾಗ ಅವಾಗ್ಲೂ ಅವರು ಅದಕ್ಕೆ ನಮ್ಗೆ ಸಹಕರಿಸ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ದಾಖಲೆನೂ ಕೊಡಲ್ಲ, ಇದ್ರದ್ದು ಸಹಕರಿಸ. ಯಾಕೆಂದ್ರೆ ಈತಂಗೆ ವಿಜಯ್ ದೇವ್ ನಮ್ಮ ಪ್ರಾಪರ್ಟಿ ಬೇಕೇ ಹೊರತು ಅವ್ರಿಗೆ ನಮ್ಮ ಲೋನ್ ಕ್ಲೋಸ್ ಆಗೋದು ಬೇಡ. ಹಾಗಾಗಿ ಯಾವುದೇ ತರ ನಾವು ಕೇಳಿದ್ರು ಸಹಕರಿಸಲ್ಲ, ಅಕೌಂಟ್ ಕೊಡಿ ಅಂದ್ರೂ ಸಹಕರಿಸಲ್ಲ. ಯಾರೋ ಒಬ್ರು ಬೈ ಮಾಡಕ್ ಬಂದಿದ್ದಾರೆ, ನಮ್ ಒಳ್ಳೆ ಬೆಲೆ ತಗೊಂತಾ ಇದಾರೆ ಅಂತ ಹೇಳಿದ್ರೆ ಅವರು ಪಾಪ ವೆಂಕಟೇಶ್ ರೆಡ್ಡಿ ಅವ್ರ ಬಗ್ಗೆ ಇವ್ರು ಮಾತಾಡೋದು, ಅವ್ರು ಜೈಲಿಗೆ ಹೋದ್ರು, ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು, ಶ್ರೀಲಂಕಾದಿಂದ ಬಂದು, ಅವೆಲ್ಲ ಅವರ ವೈಯಕ್ತಿಕ. ಅದನ್ನೆಲ್ಲ ಇವರು ತೀರ್ಥಹಳ್ಳಿನಲ್ಲಿ ಕೂತ್ಕೊಂಡು ಪ್ರಶ್ನೆಯಲ್ಲಿ ಮಾತಾಡಂತದ್ದು ಏನಿದೆ? ಸ್ವಲ್ಪ ಪ್ರಜ್ಞಾವಂತರಾಗಿ ಹೇಳ್ತಾರೆ ತೀರ್ಥಹಳ್ಳಿ ಅವ್ರು ಪ್ರಜ್ಞಾವಂತರು ಅಂತ. ವಿಜಯದೇವ್ ಪ್ರಜ್ಞಾವಂತರಲ್ವಾ? ಹಾಗಾದ್ರೆ ಅವರು ಸ್ವಲ್ಪ ಪ್ರಜ್ಞಾವಂತರಾಗಿ ಬಿಹೇವ್ ಮಾಡ್ಬೇಕಲ್ಲ. ಬೇರೆಯವ್ರ ಬಗ್ಗೆ ಅನಾವಶ್ಯಕವಾಗಿ ಕೇವಲವಾಗಿ ಮಾತಾಡಂತದನ್ನ ದಯವಿಟ್ಟು ನಿಲ್ಲಿಸ್ಬೇಕು. ರಾದರ್ ತಗೊಳಪ್ಪ ನಿನ್ ಅಕೌಂಟು ಅಂತ ಹೇಳಿ ಕೊಡೋದನ್ನ ಕಲೀಲಿ. ಇಷ್ಟು ವರ್ಷ ಸಂಸ್ಥೆ ನಡೆಸಿದೀನಿ ಅಂತ ಹೇಳ್ತಾರೆ, ಸಾಕು, ಇನ್ನು ಮುಂದಾದ್ರೂ ನಿಲ್ಲಿಸ್ಲಿ. ಈಗಾಗಲೇ 200 ಎಷ್ಟೋ ಕೋಟಿ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಸಾಕು, ಅಲ್ಲಿಗೆ ಇಲ್ಲೇ ಅಟ್ಲೀಸ್ಟ್ ಇಲ್ಲಿಗಾರು ನಿಲ್ಲಿಸ್ಲಿ, ಮುಂದೆ ದಯವಿಟ್ಟು ಅನುಕೂಲ ಮಾಡ್ಕೊಡ್ಲಿ ಅನ್ನೋಂಥದ್ದು ನಾನು ಹೇಳ್ತೀನಿ. ಒಂದು ಆಮೇಲೆ ಈ ಕಾಂಪೌಂಡ್ ಇಂಟ್ರೆಸ್ಟ್ ಮಾತ್ರ ಬಹಳ ದೊಡ್ಡ ಫ್ರಾಡ್. ಅದು 3 ತಿಂಗಳಿಗೆ ಒಂದ್ಸತಿ ಕಾಂಪೌಂಡ್ ಇಂಟ್ರೆಸ್ಟ್ ಮಾಡಂತದ್ದು, ಅದನ್ನ ಯಾರಿಗೂ ಅದನ್ನ ಬೇರೆ ಮಾಡಕ್ ಆಗೋದಿಲ್ಲ, ಅನ್ಬೇರೇಬಲ್ ದಟ್ ಇಸ್. ಅದನ್ನ ಮಾಡೋದಕ್ಕೆ ಕಾನೂನಲ್ಲೇ ಅವಕಾಶ ಇಲ್ಲ, ಇವ್ರು ಮಾಡಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಒಂದು ನಮ್ಮ ಎಲ್ಲ ಶೇರ್ ಹೋಲ್ಡರ್ಸ್ ಗಮನಗಳಿಗೆ ಬರಬೇಕು. ಆಮೇಲೆ ಇನ್ನೊಂದೇನೋ ಹೇಳ್ತಾ ಇದ್ರು, ನಮ್ಮೆಲ್ಲ ಶೇರ್ ಹೋಲ್ಡರ್ಸು, ಇವರು ಸ್ಟಾಫ್ಸು, ಇವ್ರೆಲ್ಲ ಸೇರಿ ಒಂದೇನೋ ಸಂಘಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸರ್, ನಾವು ಎಲ್ಲದನ್ನೂ ವೆಲ್ಕಮ್ ಮಾಡ್ತೀವಿ. ನಮ್ಮ ಉದ್ದೇಶ ಯಾರೋ ಎದುರು ಹೋರಾಟ ಮಾಡೋದಲ್ಲ. ನಮ್ಮ ಉದ್ದೇಶ ವಿಜಯದೇವ್ ಮಾಡ್ತಿರೋಂಥ ಫ್ರಾಡ್ ನ ಹೋರಾಟ ಮಾಡೋದು. ಅದು ನಾವು ಅವರ ನೌಕರರ ಬಗ್ಗೆ ನಾವೇನು ಮಾತಾಡಲ್ಲ, ಎಲ್ಲರೂ ಬಹಳ ಒಳ್ಳೆಯರಿದ್ದಾರೆ. ಇವರ ಕಪಿ ಮುಷ್ಟಿನಲ್ಲಿ ಅವ್ರು ಸಿಗಾಕಂದು ಅವ್ರಿಗೆ ಫ್ರೀಡಮ್ ಇಲ್ಲ ಅನ್ನೋದೊಂದು ಬಿಟ್ರೆ ಉಳಿದಂತ ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ಅಲ್ಲಿರೋಂಥ ಸ್ಟಾಫ್ಸ್ ಗಳಾಗಿರ್ಬೋದು ಎಲ್ಲ ತುಂಬಾ ಒಳ್ಳೆಯವರು. ಪಾಪ ಎಲ್ಲರೂ ಯಾವುದೇ ಸಂದರ್ಭದಲ್ಲೂ ನಾವು ಏನೇ ಕೇಳಕ್ ಹೋದ್ರು ಅವ್ರಿಗೆ ಮಾಡ್ಬೇಕು, ಲೆಕ್ಕ ಕೊಡಬೇಕು ಅನ್ನೋಂಥದ್ದಿರತ್ತೆ. ಆದ್ರೆ ಅಧ್ಯಕ್ಷರು ಕೇಳ್ಕೊಂಡ್ಬರ್ತೀನಿ ಅಂತಾರೆ, ಅದು ಕೇಳ್ಕೊಂಬನ್ನಿ ಅಂತಾರೆ. ಅಧ್ಯಕ್ಷರು ಹೋದ ತಕ್ಷಣ ಇಲ್ಲ ಅಂತಾರೆ, ಚಂದ್ರಕಲಾ ಸೆಕ್ರೆಟರಿ ಇಲ್ಲ ಅಂತಾರೆ, ಬಂದು ಹೇಳ್ತಾರೆ ಅದ್ ಲೆಕ್ಕ ತೆಗಿಬೇಕು, ಲೆಕ್ಕ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಅರ್ಥ ಆಗುತ್ತೆ ಅವರ ಹೆಲ್ಪ್ಲೆಸ್ನೆಸ್, ನಮ್ಗೆ ಅರ್ಥ ಆಗುತ್ತೆ. ನಾವು ಅವ್ರನ್ನ ಯಾರನ್ನೂ ಬ್ಲೇಮ್ ಮಾಡೋಕ್ಕೂ ತಯಾರಿಲ್ಲ, ಶೇರ್ ಹೋಲ್ಡರ್ಸ್ನು ಬ್ಲೇಮ್ ಮಾಡಕ್ ತಯಾರಿಲ್ಲ. ಆಮೇಲೆ ವಿಜಯದೇವ್ ಅವರು ಸರ್ ಈಗ ಹುಟ್ಟಾಗ್ತಿಂದ ಇವರೇ ಅಧ್ಯಕ್ಷರಾಗಬೇಕು ಅನ್ನೋಂಥದ್ದು ಏನಿದೆ ಕಾನೂನು? ಯಾಕೆ ಇವರೇ ಇರಬೇಕು? ಇನ್ನೊಂದ್ರಲ್ಲಿ ಅವ್ರ ಮಗನೇ ಯಾಕಿರ್ಬೇಕು? ಇನ್ನೊಂದ್ರಲ್ಲಿ ಯಾವ್ದೋ ಪಾಪ ಇನ್ನೊಬ್ರು ಯಾರೋ ಇದಾರೆ ಬಿಡಿ, ಯಾಕೆ ಇವರೇ ಇರಬೇಕು? ಇವರೇ ಪ್ರತಿಶ್ರುತಿ ಯಾಕೆ ಎಲೆಕ್ಟ್ ಮಾಡ್ಕೊಂತ ಬರ್ಬೇಕು? ಇನ್ನೊಬ್ರು ಮಗನ್ನು ಅದ್ರಲ್ಲಿ ಡೈರೆಕ್ಟರ್ ಮಾಡಿದ್ದಾರೆ, ಅವನು ಯಾಕೆ ಇರ್ಬೇಕು? ಇದರಲ್ಲಿ ನಮ್ಮ ಈ CK ಪ್ರಸನ್ನಣ್ಣ, ಈ ವಿಜಯದೇವ್ ಹುಟ್ಟಾಕ ದಿನದಿಂದ ಅವರು ಇದ್ದಾರೆ, ಇವ್ರ ಜೊತೆ ಅವರು ಒಂದು ಹೆಗಲು ಕೊಟ್ಟಿದ್ದಾರೆ ಈ ಸಂಸ್ಥೆಗಳು ಬೆಳೆಯಕ್ಕೆ. ಅವ್ರನ್ನೂ ಒಂದು ಅಧ್ಯಕ್ಷರು ಮಾಡ್ಲಿ,
ಓಕೆ ಅವ್ರು ಒಂದ್ ಸಂಘಕ್ಕೆ ಒಂದು ಅಧ್ಯಕ್ಷರು ಮಾಡ್ಲಿ, ಒಂದು ಸೊಸೈಟಿ ಅವ್ರನ್ನೂ ಅಧ್ಯಕ್ಷರು ಮಾಡ್ಲಿ. ಯಾಕೆ ಇವರೇ ಯಾಕೆ ಇರ್ಬೇಕು? ಇವ್ರು ಯಾರು ಬೇರೆಯವ್ರನ್ನ ಯಾರನ್ನೂ ಬೆಳೆಸೋದೇ ಇಲ್ಲಲ್ಲ, ಬೇರೆಯವ್ರನ್ನ ಅಲ್ಲೇ ಕಂಪ್ರೆಸ್ ಮಾಡ್ತಾರಲ್ಲ ಯಾಕೆ? ಅಲ್ಲಿ ಬೇರೆ ಇನ್ನೊಂದು 20 ಜನ ಡೈರೆಕ್ಟರ್ಸ್ ಇದಾರಲ್ಲ ಸರ್, ಬೇಕಾದಷ್ಟು ಜನ ಮಹಿಳೆಯರು ಇದಾರಲ್ಲ ಸರ್, ಅವ್ರುಗಳ್ನು ಎಲ್ಲ ಮಾಡ್ಲಿ. ಬೇರೆ ಬೇರೆ ಅಂತಾರೆ ಇರೋರಿಗೆ ಎಲ್ಲರಿಗೂ ಕ್ಯಾಲಿಬರ್ ಇರೋರೇ ಇದಾರಲ್ಲ, ಅವ್ರುಗಳಿಗೂ ಅಧ್ಯಕ್ಷ ಚಾನ್ಸ್ ಕೊಡ್ಲಿ. ಅದನ್ನ ಯಾಕೆ ಮಾಡೋದಕ್ಕಾಗೋದಿಲ್ಲ? ಯಾಕಂದ್ರೆ ಇವ್ರು ಹೊಡ್ಕೊಂಡ್ ತಿನ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಎಲ್ಲ ಇವರೇ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಈ ತರ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದ ನೀವು ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತೀನಿ. ಆಮೇಲೆ ವಿಜಯ್ ದೇವ್ ಅವರು ಇನ್ನೊಂದು ಹೇಳೋದನ್ನ ನಾನು ಕೇಳಿಸ್ಕೊಂಡೆ, ಇವ್ರು ಜನರಲ್ ಬಾಡಿನಲ್ಲಿ ಯಾಕೆ ಕೇಳಲ್ಲ? ಎಸ್, ಜನರಲ್ ಬಾಡಿಯಲ್ಲಿ ಇವ್ರು ಯಾರು ಕೂಡ ಪ್ರಶ್ನೆಯನ್ನ ಕೇಳಿಲ್ಲ, ಮಾಹಿತಿಯನ್ನ ಕೇಳಿಲ್ಲ. ಅಂದ್ರೆ ಜನರಲ್ ಬಾಡಿಯಲ್ಲಿ ಯಾರು ಕೂಡ ಈ ವಿಚಾರದ ಕುರಿತಾಗಿ ಬಡ್ಡಿ ವಿಚಾರ, ಇಂಟ್ರೆಸ್ಟ್ ಇದು ವಿಚಾರ ಆಗಿರ್ಬೋದು, ಲೋನ್ ದಾಖಲೆ ಕೊಡೋದು ವಿಚಾರದ ಕುರಿತಾಗಿ ಯಾರು ಕೂಡ ಚರ್ಚೆ ಮಾಡಲ್ವಾ? ಹಾಗಾದ್ರೆ ಜನರಲ್ ಬಾಡಿನಲ್ಲಿ ಯಾರಿಗೂ ಮಾತಾಡೋದಕ್ಕೆ ಇವ್ರು ಅವಕಾಶ ಕೊಡೋದಿಲ್ಲ. ಓಕೆ, ಜನರಲ್ ಬಾಡಿನಲ್ಲಿ ಯಾರು ಎದ್ದು ಕ್ವಶನ್ ಕೇಳಿದ್ರೆ ಅವ್ನು ಎತ್ತು ಹೊರಗಡೆ ಬಿಸಾಕ್ತಾರೆ. ಆ ತರ ಒಂದು ವ್ಯವಸ್ಥೆ ಸೆಟಪ್ ವಿಜಯ್ ದೇವರು ಇಟ್ಕೊಂಡಿದ್ದಾರೆ. ಜನರಲ್ ಬಾಡಿ ನೋಡಿ ಸರ್, ಈಗ ಒಂದು ಸಣ್ಣ ಸಂಸ್ಥೆ ಆದ್ರು ಜನರಲ್ ಬಾಡಿದು ಪ್ರಾಫಿಟ್ ಅಂಡ್ ಲಾಸ್ ನಿಮ್ಗೆ ಒಂದು ಬುಕ್ಲೆಟ್ ಕಳಿಸ್ತಾರೆ, ಕರೆಕ್ಟಾ? ನೀವು ಒಂದು 10 ಸಂಸ್ಥೆನಲ್ಲಿ ಇರ್ತೀರಿ, ನಿಮ್ಗೆ ಎಲ್ಲಾ ಕಡೆಯಿಂದ ನಿಮ್ಮ ಮಾರ್ಚ್ ಅಲ್ಲಿ ಅಥವಾ ಯಾವ ಜನರಲ್ ಬಾಡಿ ಆಗಿರ್ತದೆ ನಿಮ್ಗೆ ಒಂದು ಬುಕ್ ಬರ್ತದೆ. ಇವ್ರು ಯಾವುದೇ ತರ ಬುಕ್ ಕೊಡಲ್ಲ ಇಲ್ಲಿ ತನಕ. ಇದನ್ನು ನಿಮಗೆ 64 ಎನ್ಕ್ವೈರಿನಲ್ಲಿ ಒನ್ ಆಫ್ ದ ಚಾರ್ಜಸ್ ನಲ್ಲಿ ಇದೆ, ನೀವು ನೋಡಿ. ಅವ್ರು ಎಷ್ಟು ಅಂಚೆ ಕಟ್ಟಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ, ಎಷ್ಟು ಸಿಪ್ ಮಾಡಿದ್ದಾರೆ ಅನ್ನೋದು ಅವ್ರು ಇದ್ದ ಅಬ್ಸರ್ವೇಷನ್ ಅಲ್ಲಿ ಇದೆ. ಹಾಗಾಗಿ ನಾವು ಹೇಳ್ತಾ ಇರೋದು 64 ಎನ್ಕ್ವೈರಿ ಆದ್ರೆ ಇದು ಕ್ಲೀನ್ ಆಗಿ ಕರೆಕ್ಟ್ ಆಗಿ ಇದು ಬೋರ್ಡ್ ಡಿಸಾಲ್ವ್ ಆಗಿ ವಿಜಯ್ ದೇವ್ ಕೆಳಗಡೆ ಬಂದು ಆಡಳಿತಾಧಿಕಾರಿ ಹಾಕಿ ಇದು ಪೂರ್ತಿ ಒಂದ್ಸತಿ ಕ್ಲೀನ್ ಒಂದ್ಸತಿ ವಾಶ್ ಔಟ್ ಆಗುತ್ತೆ, ಕರೆಕ್ಟ್ ಆಗಿ ಒಂದ್ಸತಿ ಇದಾಗಿ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬೋದು. ಜನರಲ್ ಬಾಡಿನಲ್ಲಿ ಯಾರಿಗೂ ಒಂದು ಬ್ಯಾಲೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಕೊಡೋದಿಲ್ಲ. ನೀವು ಪ್ರಾಫಿಟ್ ಅಂಡ್ ಲಾಸ್ ಬುಕ್ಲೆಟೇ ಕೊಡ್ಲಿಲ್ಲ, ನೀವು ಅಲ್ಲೋಗಿ ಏನ್ ಕೇಳ್ತೀರಿ? ಏನ್ ಪ್ರಶ್ನೆ ಕೇಳ್ತೀರಿ? ಒಂದು ಪ್ರಶ್ನೆ ಕೇಳಿದವರು ಇದಾರೆ ಎಷ್ಟೋ ಜನ, ಅವ್ರ ತೆಗೆದು ಹೊರಗಡೆ ಬಿಸಾಕಿದ್ದಾರೆ. ನಾನು ಕಟ್ಟಿದ್ದು, ನಾನು ಮಾಡಿದ್ದು, ನಾನು ವಿಜಯ್ ದೇವ, ನೀವೇ ಹೆಂಗ್ ಕೇಳ್ತೀಯ ಪ್ರಶ್ನೆ ಅಂತ ಕೇಳ್ತಾರೆ. ಹೇಗೆ ನೀವು ಅವ್ರನ್ನ ಇದು ಮಾಡ್ತೀರಿ? ಆಮೇಲೆ ಒಂದು ತಿಂಗಳು ಮುಂಚೆನೆ ಆ ಲೆಡ್ಜರ್ ಜನರಲ್ ಬಾಡಿದು ಬುಕ್ ಸೊಸೈಟಿಲಿ ಇಟ್ಟಿರ್ತಾರೆ, ಬಂದವ್ರ ಹತ್ರ ಎಲ್ಲ ಖಾಲಿ ಸೈನ್ ಹಾಕ್ಸ್ತಾ ಹೋಗಿರ್ತಾರೆ. ಇರ್ಲಿ ಇವ್ರು ಏನ್ ಬೇಕು ಅದನ್ನ ಬರ್ಕಂತಾರೆ. ನಾನು ಸರ್ ಇದೆಲ್ಲ ಬಿಟ್ಬಿಡಿ, ನನಗೆ ಜನರಲ್ ಬಾಡಿದು ನನಗೆ ಬೇಕಿತ್ತು. ಏನೇನ್ ಜನರಲ್ ಬಾಡಿಲಿ ಮಾಡಿದ್ದಾರೆ 2008 ಅಲ್ಲಿಂದ ನಾನು ಲೋನ್ ಆಗಿ ತಗೊಂಡಲ್ಲಿಂದ ಇಲ್ಲಿ ತನಕ ಏನೇನ್ ಮಾಡಿದ್ದಾರೆ, ಯಾವ ವರ್ಷ ಅಂತ ತಗೋಣ ಅಂತ ಇವ್ರು ಕೇಳಿದೆ. ನಾನು ಜನರಲ್ ಬಾಡಿದು ಇದು ಕೊಡಿ ಅಂದ್ರೆ ಕೊಡಲ್ಲ ಅಂದ್ರು. ನಾನು RTI ನಲ್ಲಿ ಹಾಕಿ ತಗೊಂಡು ಇವತ್ತು ನಮ್ಮ ವಕೀಲರಿಗೆ ಪ್ಲಸ್ ನಮ್ಮ ಆಡಿಟರ್ಗೂ ಕೊಟ್ಟಿದ್ದೀನಿ, ಇದರಲ್ಲಿ ಏನೇನ್ ಮಾಡಬಹುದು ನೋಡಿ ಅನ್ನಂತದ್ದ. ಸೊ ಇದು ಜನರಲ್ ಬಾಡಿ ಬಗ್ಗೆ ಹೇಳಂತದ್ದು. ಆಮೇಲೆ ನಾನು ಎಲ್ಲೋ ಒಂದು ಕಾಂಪ್ರಮೈಸಿಗೆ ಯಾರನ್ನೋ ಕಳಿಸಿದ್ದೆ, ಏನೋ ಮಾಡಿದ್ದೆ ಈ ಪ್ರೆಸ್ ಮೀಟ್ ಗಳಲ್ಲಿ ಆದ್ಮೇಲೆ ಅಂತ ಹೇಳ್ತಾರೆ. ನಾನು ಯಾರನ್ನೋ ಕಾಂಪ್ರಮೈಸಿಗೂ ಕಳಿಸಿಲ್ಲ, ನಾನು ಇದು ಮಾಡಿಲ್ಲ. ನಿಮ್ ಪ್ರೆಸ್ ಮೂಲಕನೇ ನಾನು ಹೇಳ್ತೀನಿ, ವಿ ಆರ್ ರೆಡಿ. ನಮ್ಮ ದಯವಿಟ್ಟು ನಮ್ಮ ನ್ಯಾಯ ನಿಮ್ಮ ಅಕೌಂಟ್ ನಿಮ್ಗೆ ದಾಖಲೆಗಳು ಅಷ್ಟು ತಗೊಂಡು ಇವ್ರಿಗೆ ಕೈ ಮುಗಿದು ನಾವು ಹೊರಗಡೆ ಹೋಗ್ತೀವಿ. ನಮಗೆಲ್ಲ ನಮ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ನಮ್ದೆಲ್ಲ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ನಾವು ಹೊರಗಡೆ ಹೋಗ್ತೀವಿ. ನಮಗೆ ಬೇಕಾಗಿರೋದು 1 ಪಾಯಿಂಟ್ ಎಜೆಂಡಾ, ಓನ್ಲಿ 1 ಪಾಯಿಂಟ್ ಎಜೆಂಡಾ. ಅವ್ರಿಗೆ ಬೇಕಾಗಿರೋದು 1 ಪಾಯಿಂಟ್ ಎಜೆಂಡಾ ನಮ್ ಪ್ರಾಪರ್ಟಿ, ಅದಂತೂ ನಾವು ಮಾಡೋದಕ್ಕೆ ತಯಾರಿಲ್ಲ. ಅವ್ರಿಗೆ ಕೊಡೋದಕ್ಕೆ ಪುಕ್ಷಟೆ ಕೊಟ್ಟಂಗೆ ಎಲ್ಲ ಕೊಡೋದಕ್ಕೆ ನಾವು ತಯಾರಿಲ್ಲ. ಸೊ ಅದು ಇನ್ನೊಂದು ವಿಚಾರ ಸರ್. ಆಮೇಲೆ 64 ಎನ್ಕ್ವೈರಿ ಅದನ್ನ ನಾನು ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡ್ತಿದ್ದೆ, ಕೇಳ್ತಾ ಇದ್ರು. ನಾನು ಅದ್ರ ಮೇಲೆ ಸ್ಟೇ ತಗೊಂತೀನಿ, ನಾನು ಸ್ಟೇ ಮಾಡಿದ್ರೆ ಹೇಗೆ ಅಥವಾ ಇನ್ನೊಂದೇನೋ ಮಾಡಿದ್ರೆ ಹೇಗೆ ಅನ್ನೋಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಸರ್ ಇವರಿಗೆ 64 ಇವ್ರು ಏನೂ ಮಾಡಿಲ್ಲ ಅಂದಮೇಲೆ ಇವ್ರು ಫೇಸ್ ಮಾಡ್ಬೋದಲ್ಲ ಸರ್. ಅದ್ರ ಮೇಲೆ ಕಾನೂನು ರೀತಿ ಹೋರಾಟ, ಸ್ಟೇ ಮಾಡ್ತೀನಿ ಅನ್ನೋದು, ಇನ್ನೊಂದು ಮಾಡ್ತಾ ಇಂಥ ಕೆಲಸಗಳನ್ನ ಯಾಕೆ ಮಾಡ್ಬೇಕು ಇವ್ರು ಇವತ್ತೇ ನಾಳೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಿ ಐ ವೆಲ್ಕಮ್ ದ ಎನ್ಕ್ವೈರಿ ಅಂತ ಹೇಳಿ ಇವ್ರು ನಾವು ಒಪ್ಕೊಂತೀವಿ, ವಿಜಯ್ ದೇವಿಗೆ ಸೆಲ್ಯೂಟ್ ಹೊಡಿತೀವಿ. ವೆಲ್ಕಮ್ ದ ಎನ್ಕ್ವೈರಿ ಅಂತ ಹೇಳಿ 3 ಸೊಸೈಟಿಗಳನ್ನ ತನಿಖಾಧಿಕಾರಿಗಳು ಬಂದು ಎನ್ಕ್ವೈರಿ ಮಾಡ್ಲಿ, ಇವ್ರು ಕೋಆಪರೇಟ್ ಮಾಡ್ಲಿ, ಅವತ್ತು ನಾವು ಅಪ್ರಿಶಿಯೇಟ್ ಮಾಡ್ತೀವಿ ವಿಜಯ್ ದೇವ್ನ. ಇಲ್ಲ ಮನುಷ್ಯ ಏನೋ ಸರಿ ಇರ್ಬೋದೇನೋ ಅಂತೇಳಿ ಮಾಡ್ಲಿ, ನೋಡೋಣ. ಹಾಗಾದ್ರೆ ಅದನ್ನ ಯಾರು ಮಾಡಲ್ಲ ಅವ್ರು 64 ಬಗ್ಗೆ ಎಲ್ಲೂ ಮಾತಾಡಲ್ಲ. ನಿಮ್ಮ ಪ್ರೆಸ್ ನಲ್ಲಿ ನೀವು ಏನೋ ಸ್ವಲ್ಪ ಕೇಳಿಕೆ ಹೇಳಿದರೆ ಹೊರತು ಇನ್ಯಾವ ಪ್ರೆಸ್ ಮೀಟ್ ಅಲ್ಲೂ ಆ 64 ಅನ್ನೋ ವರ್ಡೇ ಯೂಸ್ ಮಾಡಿಲ್ಲ. ಅದು ಬಿಟ್ಟು ನನ್ನ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡೋದು, ಏನೇನೋ ರಾಂಗ್ ಪಬ್ಲಿಸಿಟಿ ಮಾಡೋದು, ರಾಂಗ್ ಮಾಹಿತಿಗಳನ್ನ ಕೊಡೋದು, ವಿಚಾರ ನೋಡಿ ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗ್ತಾ ಇದೆಯಾ ಅಂತ ಪರ್ಟಿಕ್ಯುಲರ್ ಇರುವ ವಿಚಾರ ಬೇರೆ, ಅಲ್ಲಿ ಆಗ್ತಿರುವಂತದ್ದು ವೈಯಕ್ತಿಕ ಟಾರ್ಗೆಟ್ ಅಂತ ಅನ್ಸಲ್ವಾ? 100% ವೈಯಕ್ತಿಕವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡ್ತಾ ಇದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಮಾಡೋದಕ್ಕಿಂತ ಅವರು ಅಕೌಂಟ್ ಕೊಟ್ಟು ಇದು ಮಾಡಿದ್ರೆ ನಾವು ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಹೋಗಕ್ಕಾಗತ್ತೆ. ನಮಗೂ ಬೇರೆ ಬೇರೆ ಇನ್ನು ಬಿಸ್ನೆಸ್ ಗಳನ್ನ ಮಾಡ್ಬೇಕು ಅಥವಾ ಇದರಲ್ಲೆಲ್ಲ ಯೋಚನೆ ಇರೋಂಥವ್ರು ನಾವು. ಸುಮ್ಮನೆ ಇದನ್ನೇ ದಿನ ಮಾಡ್ತಾ ಕೊಡಕ್ಕೂ ನಮಗೂ ಪುರ್ಸೋತಿಲ್ಲ, ನಮಗೂ ಟೈಮ್ ಇಲ್ಲ. ಅವ್ರದ್ದೇನಿದೆ ಅವ್ರು ಮಾಡ್ಲಿ. ಅವರು ವಿಜಯ್ ದೇವರು 64 ಎನ್ಕ್ವೈರಿನ ವೆಲ್ಕಮ್ ಮಾಡ್ಲಿ, 64 ಎನ್ಕ್ವೈರಿ ಆಗ್ಲಿ, ತನಿಖಾಧಿಕಾರಿಗಳ ರಿಪೋರ್ಟ್ ಕೊಡ್ಲಿ,
ಅವ್ರಿಗೂ ಕ್ಲೀನ್ ಆಗುತ್ತೆ, ಅವ್ರು ಸರಿ ಇದ್ರೆ ಅದು ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಅವ್ರಿಗೂ ಒಳ್ಳೇದಲ್ಲ. ಎಸ್, ಓಕೆ. ಕಾನಿನ ಕಡಿದಾಳ ಅವರೇ, ಹೇಳಿ. ಇದುವರೆಗೂ ಈ ಒಂದು ವಿಷಯ ಸಂದರ್ಶನದಲ್ಲಿ ಭಾಗವಹಿಸಿ ಇತ್ತೀಚೆಗೆ ನಡೀತಿರುವಂತಹ ಸಹಕಾರಿ ಕ್ಷೇತ್ರದ 3 ಸಂಸ್ಥೆಗಳ ಮೇಲೆ ತನಿಖೆ ವಿಚಾರ ಆಗಿರುವ ನಂತರದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು, ನಿಮ್ಮ ಮೇಲೆ ಪತ್ರಿಕಾಗೋಷ್ಠಿಗಳಾಗಿರ್ಬೋದು, ನಿಮ್ಮ ಮೇಲೆ ಮಾಡಿರುವಂತಹ ಕೆಲವೊಂದು ಆರೋಪಗಳ ಕುರಿತಾಗಿ ಸುದೀರ್ಘವಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. Thank you. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾನಿನ ಕಡಿದಾಳ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.